ಗಾಂಧೀಜಿಯವರ ಸಾಮಾಜಿಕ ಮುಖಗಳನ್ನ ನಾವು ಬಹಳಷ್ಟು ದೊಡ್ಡ ಪ್ರಮಾಣದಲ್ಲಿ ಅರ್ಥ ಮಾಡ್ಕೊಂಡಿದೀವಿ. ಅಷ್ಟೇ ಅಲ್ಲ, ಗಾಂಧೀಜಿಯವರು ಆಂತರಿಕವಾದಂತಹ ರೀತಿಯಿಂದ ಎಷ್ಟೊಂದು ಸತ್ವವನ್ನ ಜಗತ್ತಿಗೆ ಕೊಟ್ಟಂಥವ್ರು. ಅದರ ಮೇಲೆ ಅಲ್ಲಿ ಇಲ್ಲಿ ಬೆಳಕು ಚೆಲ್ಲುವಂತಹ ಎಷ್ಟೋ ಕೆಲಸಗಳು ನಡೆದಿದೆ. ಅದು ಉಪವಾಸದ್ದಿರಬಹುದು, ಸತ್ಯ ಎನ್ನುವುದೊಂದು ವ್ರತವಾಗಿರಬಹುದು, ಅಥವಾ ಅವರ ಜೀವನ ಕ್ರಮ ಇರಬಹುದು, ಆಲೋಚನೆ ಇರಬಹುದು. ಹೀಗೆ ಗಾಂಧೀಜಿಯವರು ಇವತ್ತು ಆಹಾರ ಮತ್ತು ಆರೋಗ್ಯದ ನೆಲೆಯಿಂದ ಎಷ್ಟು ಪ್ರಸ್ತುತವಾಗ್ತಾ ಇದ್ದಾರೆ, ಎಷ್ಟು ಮಹತ್ವ ಆಗ್ತಾ ಇದ್ದಾರೆ ಅನ್ನೋದನ್ನ ನಾವು ಮತ್ತೊಮ್ಮೆ ಅರ್ಥ ಮಾಡಿಕೊಳ್ಳುವಂತಹ ಸಂದರ್ಭ ಇದು. ಆತ್ಮೀಯರೇ, ಇದೇ ವರ್ಷದ ಜನವರಿಯಲ್ಲಿ ಒಂದು ರಾಷ್ಟ್ರೀಯ ವಿಚಾರ ಸಂಕಿರಣ ನಡೀತು. ಆ ವಿಚಾರ ಸಂಕಿರಣದ ವಿಷಯ ಗಾಂಧಿ ಮತ್ತು ಆರೋಗ್ಯ. ಡಾಕ್ಟರ್ ಉಷಾ ವಸ್ತಾರೆಯವರು ಆ ವಿಚಾರ ಸಂಕಿರಣದಲ್ಲಿ ಪಾಲ್ಗೊಂಡಿದ್ರು. ಗಾಂಧಿ ಮತ್ತು ಆರೋಗ್ಯ ಎಷ್ಟು ಮಹತ್ವವಾಗಿದೆ ಇವತ್ತಿನ ಈ ಕಾಲಕ್ಕೆ ಅನ್ನೋದನ್ನ ಅರ್ಥ ಮಾಡ್ಕೊಂಡಾಗ ನಮಗನಿಸ್ತು, ನಾವು ಈ ಗಾಂಧಿ ಜಯಂತಿಯನ್ನ ಇನ್ನಷ್ಟು ಅರ್ಥಪೂರ್ಣವಾಗಿ ಆಚರಿಸೋದಕ್ಕೆ ಇದೇ ವಿಚಾರದಲ್ಲಿಯೇ ನಾವ್ಯಾಕೆ ಮಾತುಕತೆ ಸಂವಾದವನ್ನ ಇಡಬಾರದು ಅಂತ. ಆರೋಗ್ಯ ಅನ್ನೋದು ಭಾಗ್ಯ ಅಂತ ನಾವು ಯಾವಾಗ್ಲೂ ಪದೇ ಪದೇ ಹೇಳ್ತಾ ಇದ್ವಿ. ಆದ್ರೆ ಈಗಂತೂ ಆರೋಗ್ಯ ಎನ್ನುವುದು ಒಂದು ಬಹುದೊಡ್ಡ ಭಾಗ್ಯದ ಜೊತೆಗೆ ಆರೋಗ್ಯದ ಕಾಳಜಿಯ ಜೊತೆಗೆ ಅನಾರೋಗ್ಯದ ಭಯದಿಂದಲೂ ನಾವು ದೂರ ಇರ್ಬೇಕಾಗಿದೆ. ಅಂದ್ರೆ ಅನಾರೋಗ್ಯ ಬಂದು ಬಿಡಬಹುದು ಎನ್ನುವ ಭಯ, ಸಂಕಷ್ಟ ಬರಬಹುದು ಎನ್ನುವಂತಹ ಒಂದು ಹೆದರಿಕೆ, ಅನಿಶ್ಚಿತತೆ. ಈ ಸಂದರ್ಭದಲ್ಲಿ ನಾವು ನೆಮ್ಮದಿಯಿಂದ, ಸಮಾಧಾನದಿಂದ, ಜೊತೆಗೆ ನಮ್ಮ ಒಳಗೆ ಇರಬಹುದಾದಂತಹ ಶಕ್ತಿಯನ್ನ ಹೇಗೆ ಹೆಚ್ಚಿಸಿಕೊಳ್ಬೇಕು ಅನ್ನುವ ಎಲ್ಲ ನೆಲೆಯಿಂದಲೂ, ಏಕೆಂದ್ರೆ ನಮ್ಮ ಆಹಾರ ಮತ್ತು ಆಲೋಚನೆಗಳು ಆರೋಗ್ಯದ ಮೇಲೆ ನೇರ ಪರಿಣಾಮವನ್ನ ಬೀರುತ್ತೆ ಅನ್ನೋದನ್ನ ಯೋಗಕ್ಷೇಮ ಪದೇ ಪದೇ ಹೇಳ್ತಾ ಬಂದಿದೆ. ಆದ್ರೆ ಇವತ್ತು ಅದನ್ನ ಇನ್ನಷ್ಟು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ತಾ ಗಾಂಧೀಜಿಯವರು ಏನನ್ನ ತಮ್ಮ ಬದುಕಿನಲ್ಲಿ ಅನುಸರಿಸಿದ್ರು. ಯಾಕಂದ್ರೆ ಗಾಂಧೀಜಿಯವ್ರ ಬಗ್ಗೆ ಹೇಳುವಾಗ ಅವ್ರು ಯಾವತ್ತು ಉಪದೇಶವನ್ನ ಅವ್ರು ಹೇಳಿದ್ರು, ಇವ್ರು ಹೇಳಿದ್ರು, ಅಥವಾ ಹೀಗ್ ಮಾಡಿ ಹಾಗ್ ಮಾಡಿ ಅಂತ ಹೇಳಲಿಲ್ಲ. ಅವರು ಸ್ವತಃ ಬದುಕಿ ತೋರಿಸಿದ್ರು. ಅವರು ಏನನ್ನ ಬದುಕಿ ತೋರಿಸಿ ತಮ್ಮ ಬದುಕಿನಲ್ಲಿ ಕಂಡುಕೊಂಡ್ರೋ ಆ ಒಂದು ಸತ್ಯವನ್ನ ಇವತ್ತು ನಾವೆಲ್ಲರೂ ಅರ್ಥ ಮಾಡ್ಕೊಳ್ಳುವಂತಹ ಹೊತ್ತು ಅಂತ ನಾನು ಭಾವಿಸ್ತಾ ಇದ್ದೀನಿ. ನಮ್ಮೊಂದಿಗೆ ಇವತ್ತು ಡಾಕ್ಟರ್ ಉಷಾ ವಸ್ತಾರೆಯವರಿದ್ದಾರೆ, ನ್ಯೂರೋ ಸೈಂಟಿಸ್ಟು ಮತ್ತು ಯೋಗಕ್ಷೇಮದ ಸಂಸ್ಥಾಪಕರು. ನಮ್ಗೆಲ್ರಿಗೂ ಚಿರಪರಿಚಿತರು. ನಾನು ಒಂದ್ಸಾರಿ ಅವ್ರ ಜೊತೆ ಮಾತನಾಡ್ತಾ ಕೇಳ್ದೆ, ಗಾಂಧೀಜಿಯವರು, ಯಾಕೆಂದ್ರೆ ಅವರು 30 ವರ್ಷಗಳ ಕಾಲ ಬೇರೆ ದೇಶದಲ್ಲಿ ಇದ್ದಂಥವ್ರು, ಗಾಂಧೀಜಿಯವರು ನಿಮ್ಮ ಮೇಲೆ ಬೀರಿದಂತಹ ಪ್ರಭಾವ ಯಾವುದು ಅಂತ ಕೇಳಿದಾಗ ಅವ್ರು ಒಂದ್ ಮಾತು ಹೇಳಿದ್ರು. ನನ್ನ ಟೇಬಲ್ ಮೇಲೆ ನಾನೊಂದು ಸಾಲು ಹಾಕೊಂಡು ಇಟ್ಕೊಂಡಿದ್ದೆ ಸುಧಾ, ಕಾಯ ವಾಚ ಮನಸ್ಸ ಅನ್ನೋದು. ಗಾಂಧೀಜಿ ಇದಕ್ಕಿಂತ ದೊಡ್ಡ ಪ್ರಭಾವನ ನನ್ನ ಮೇಲೆ ಬೀರೋಕ್ ಸಾಧ್ಯನಾ ಅಂತ ಕೇಳಿದ್ರು. ಬಹುಶಃ ತುಂಬಾ ಗಾಂಧೀಜಿಯವರ ಪ್ರಭಾವಕ್ಕೆ ಒಳಗಾದಂತಹ ನಮ್ಮ ನಡುವೆ ಇರುವಂತಹ ಅಪರೂಪದ ನ್ಯೂರೋ ಸೈಂಟಿಸ್ಟ್, ಯೋಗಕ್ಷೇಮದ ಸಂಸ್ಥಾಪಕರಾಗಿರುವಂತಹ ಡಾಕ್ಟರ್ ಉಷಾ ವಸ್ತಾರೆಯವರನ್ನ ಈ ಕಾರ್ಯಕ್ರಮಕ್ಕೆ ನಮ್ಮೆಲ್ಲರ ಪರವಾಗಿ ಬರಮಾಡ್ಕೊಳ್ತಾ ಅವ್ರ ಮುಂದೆ ಮಾತನಾಡ್ಲಿ ಅಂತ ನಾನು ಅವ್ರನ್ನ ವಿನಂತಿಸ್ಕೊಳ್ತಾ ಇದ್ದೀನಿ. ನಮಸ್ಕಾರ ಮೇಡಮ್, ಕಾರ್ಯಕ್ರಮಕ್ಕೆ ತಮಗೆ ಗೌರವದ ಸ್ವಾಗತವನ್ನ ಕೋರ್ತಾ ಇದ್ದೀವಿ. ನಮಸ್ತೆ, ಎಲ್ರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ನಾನು ಸುಧನ್ಗೆ ಥ್ಯಾಂಕ್ ಮಾಡ್ಬೇಕು. ಇವತ್ತಿನ ದಿನ ಈ ಪ್ರೋಗ್ರಾಮ್ ಇಡಿಸಿ ಮತ್ತೆ ಈ ಟಾಪಿಕ್ ಕೂಡ ಸೆಲೆಕ್ಟ್ ಮಾಡಿದ್ದಕ್ಕೆ. ಬಿಕಾಸ್ ಇಟ್ ಗೇವ್ ಮೀ an opportunity. Last few years ಇಂದ ಗಾಂಧೀಜಿ ಹುಟ್ಟಿದ ಮನೆ ನೋಡಿಲ್ಲ ಇನ್ನೂ, ಬಟ್ ಹುಟ್ಟಿದ ಸ್ಟೇಟ್ ಗುಜರಾತ್ನಲ್ಲಿ ಲಾಸ್ಟ್ ಫ್ಯೂ ಇಯರ್ಸ್ ಇಂದ ವಸಂತ್ ಜಾಜು, ನಮ್ಮ ಯೋಗಕ್ಷೇಮದ ಒನ್ ಆಫ್ ದ ಡಿರೆಕ್ಟರ್ಸ್, ಮತ್ತೆ ಲಲಿತಾ ಅವರೊಡನೆ ಅಲ್ಲಿ ಗುಜರಾತ್ ನಲ್ಲಿ ತುಂಬಾ ಕಾಲ ಕಳೆದಿದ್ದೆ. ಗಾಂಧೀಜಿ ಬಗ್ಗೆ ಚರ್ಚೆ ಮಾಡ್ತಾ ಮಾತಾಡ್ತಾ, ಅವರು ಮತ್ತೆ ವಿನೋಬಾಜಿ ಅವ್ರಿಗೆ ಯಾವ್ದು ಉಪನಿಷತ್ ಇಷ್ಟ, ಅವರು ಹೇಗೆ ರಾಮನಾಮ ಹೇಗೆ ಸದಾ ಕಾಲ ಹೇಳ್ತಾ ಇದ್ರಲ್ಲ, ಅದೆಲ್ಲದ್ರದ್ದು ಇನ್ಫ್ಲೂಯೆನ್ಸ್ ಅನ್ನ ಲಾಸ್ಟ್ ಫ್ಯೂ ಇಯರ್ಸ್ ಐ ಹ್ಯಾಡ್ ಎನ್ ಆಪರ್ಚುನಿಟಿ ಅಲ್ಲಿ ಗುಜರಾತ್ ಅಲ್ಲೇ ಇದ್ದಿದ್ರಿಂದ. ಸೊ ದಿಸ್ ಆಕ್ಚುಲಿ ಇವತ್ತಿನ ದಿನ ಸುಧಾ ಈ ಟಾಪಿಕ್ ಇಡ್ಸಿ ಇವತ್ತಿನ ದಿನಾನೇ ಇಡಿಸಿದಾಗ ಎಲ್ಲ ತುಂಬಾ ಮರುಕಳಿಸ್ತು, ತುಂಬಾ ಖುಷಿನೂ ಆಯ್ತು. ನಾನು ಹೌದು, ಗಾಂಧೀಜಿ ಹುಟ್ಟಿದ ಮನೆ ನೋಡ್ಲಿಲ್ಲ, ಆದ್ರೆ ಈ ಒಂದು ಜಾಗ ತುಂಬಾ ಸ್ಪೆಷಲ್ ಇದು.
ಯಾಕೆ ಅಂತ ಹೇಳ್ತೀನಿ. ದಿಸ್ ಇಸ್ ಅಬೌಟ್ ಒಂದು 500 ಕಿಲೋಮೀಟರ್ ಫ್ರಮ್ ಜೋಹಾನಸ್ಬರ್ಗ್. ಲಾಸ್ಟ್ 1.5 years ಬ್ಯಾಕ್ ಜೋಹಾನಸ್ಬರ್ಗ್ಗೆ ನಾನು ಮತ್ತೆ ಡಾಕ್ಟರ್ ಎಂ.ಎ. ಬಾಲಸುಬ್ರಹ್ಮಣ್ಯಂ, ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ CEO, MAB ಅಂತಾನೆ ಅವರು ಚಿರಪರಿಚಿತರು. ನಾವಿಬ್ರನ್ನು ಅಲ್ಲಿ ಜೋಹಾನಸ್ಬರ್ಗ್ ಅಲ್ಲಿ ಬೇರೆ ಬೇರೆ ಕಡೆ ಬಹಳಷ್ಟು ಟಾಕ್ಸ್ ಇದ್ದಾಗ ಅಲ್ಲಿ ಸ್ವಾಮೀಜಿ ಪೀಟರ್ ಮ್ಯಾರಿಸ್ಬರ್ಗ್ ಅಂತ ಈ ಊರಿನ ಹೆಸರು ಇಲ್ಲಿಗೆ ಕಳ್ಸಿದ್ರು. ಯಾತಕ್ಕೆ ಇದು? ದಿಸ್ ಇಸ್ ಆಕ್ಚುಲಿ ಅ ರೈಲ್ವೆ ಸ್ಟೇಷನ್ ವಾಟ್ ಯು ಆರ್ ಲುಕಿಂಗ್ ಅಟ್. ಯಾತಕ್ಕೆ ಇಲ್ಲಿ ನಾವು ಹೋಗಿದ್ವಿ? ಆ ಜಾಗದಲ್ಲಿ ಗಾಂಧೀಜಿ ಅಟರ್ನಿ ಆಗಿದ್ದವರು ಮಹಾತ್ಮರಾಗಕ್ಕೆ ಫಸ್ಟ್ ಒಂದು ಸಂಕಲ್ಪ ನಡೆದಿದ್ದು ಆ ಜಾಗದಲ್ಲಿ. ಮೋರ್ ದೆನ್ ಎಷ್ಟು ಮೆನಿ ಇಯರ್ಸ್ ಬ್ಯಾಕ್ ನಮ್ಗೆಲ್ಲರಿಗೂ ಆ ಇನ್ಸಿಡೆಂಟ್ ಪರಿಚಯ ಇದೆ. ಹೇಗೆ ಫಸ್ಟ್ ಕ್ಲಾಸ್ ಟಿಕೆಟ್ ತಗೊಂಡು ಫಸ್ಟ್ ಕ್ಲಾಸ್ ಬೋಗಿನಲ್ಲಿ ಟ್ರೈನಲ್ಲಿ ಹೋಗ್ತಾ ಇದ್ದಾಗ ನೀವು ಇಲ್ಲಿ ಕೂತ್ಕೊಳ್ಳೋಕೆ ಅರ್ಹರಲ್ಲ ಅಂತ ಅಂದ್ಬಿಟ್ಟು ಆ ಟ್ರೈನ್ ಸ್ಟೇಷನ್ ಇಂದ ಹೊರಗಡೆ ದೂಕದ್ರಲ್ಲ ಗಾಂಧೀಜಿನ. ಅವತ್ತು ರಾತ್ರಿ ಆ ಟ್ರೈನ್ ಸ್ಟೇಷನ್ ಅಲ್ಲಿ ಕಾಲ ಕಳೆದಿದ್ರು. ಅದೇ ಟ್ರೈನ್ ಸ್ಟೇಷನ್ ಅಲ್ಲಿ ಈಗ ಈ ಒಂದು ಅವ್ರದ್ದು ಸ್ಮಾರಕವಾಗಿ ಈ ಒಂದು ಕಲ್ಲು ಒಂದಿದೆ. ಬರೀ ಇದೊಂದು ಕಲ್ಲಲ್ಲ, ಒಂದು ಹಿಸ್ ಬಸ್ಟ್, ಅವರ ಒಂದು ಪ್ರತಿಮೆ ಸ್ಟೇಷನ್ ಒಳಗಡೆ ಇರೋದು. ಸ್ಟೇಷನ್ ಹೊರಗಡೆ ದೊಡ್ಡ ಲೈಫ್ ಸೈಜ್ ಪ್ರತಿಮೆ ಇದೆ. ಅಲ್ಲೇ ಒಂದು ಸಣ್ಣ ಒಂದು ಸಣ್ಣ ರೂಮ್ ನಲ್ಲಿ, ವೇಟಿಂಗ್ ರೂಮ್ ನಲ್ಲಿ ಅವ್ರು ಕಳೆದ್ರು ಆ ರಾತ್ರಿ. ಇಟ್ ಮೇಡ್ ಹಿಸ್ಟರಿ ಅಟ್ ದಟ್ ಟೈಮ್. ಅದೇ ಜಾಗದಲ್ಲಿ ಈಗ ಇತ್ತೀಚೆಗೆ ನಮ್ಮ ಪ್ರೈಮ್ ಮಿನಿಸ್ಟರ್ ಮೋದಿ ಅವರು ಹೋಗಿ ಅಲ್ಲಿ ಒಂದು ಮ್ಯೂಸಿಯಂನ ಇನಾಗ್ರೇಟ್ ಮಾಡಿದ್ರು ಕೂಡ. ಅಲ್ಲಿ ಒಂದು ಮ್ಯೂಸಿಯಂ ಕೂಡ ಇದೆ. ದಿಸ್ ಇಸ್ ದ ಟ್ರೈನ್ ಸ್ಟೇಷನ್ wherein the attorney Gandhi actually became at the thought level a Mahatma. ಹೇಗೆ ಅವ್ರದ್ದು ಸತ್ಯ ಮತ್ತು ಅಹಿಂಸೆ, ಈ ಒಂದು ಅತ್ಯಾಚಾರನ ಗೆಲ್ಲೇಬೇಕು ಅಂತ ಒಂದು ದೃಢ ಸಂಕಲ್ಪ ಮಾಡಿದ್ದು, ಒಂದು ಪ್ರತಿಜ್ಞೆ ಮಾಡಿದ್ರು. ಹೇಗೆ? ಥ್ರೂ ನಾನ್ ವಯಲೆನ್ಸ್. ಹೆಂಗ್ ಮಾಡ್ಬೇಕು ಅಂತ ಗೊತ್ತಿರ್ಲಿಲ್ಲ. ಆ ಒಂದು ಸಂಕಲ್ಪ, ಒಂದು ಪ್ರತಿಜ್ಞೆ ಅವರೊಬ್ರಿಗೆ ಅಲ್ಲ ಹೆಲ್ಪ್ ಆಗಿದ್ದು, ಬರೀ ನಮ್ಮ ದೇಶಕ್ಕಲ್ಲ ಇಡೀ ಪ್ರಪಂಚಕ್ಕೆ ಅಷ್ಟು ಪ್ರಭಾವ ಬೀರಿದೆ. ಈ ಸತ್ಯ ಅಹಿಂಸೆನೇ ಧರ್ಮ ಮಾಡಿಕೊಂಡು ಈ ಪೀಟರ್ ಮ್ಯಾರಿಸ್ಬರ್ಗ್ ಟ್ರೈನ್ ಸ್ಟೇಷನ್ ಈಗ ಇಟ್ ಈಸ್ ಅ ಹಿಸ್ಟಾರಿಕಲ್ ಸೈಟ್ ಆಗಿದೆ ಕೂಡ. ಸೊ ಇದೆಲ್ಲ ನೆನಪನ್ನ ಮರುಕಳಿಸಕ್ಕೆ ಆಯ್ತು ಇವತ್ತಿನ ದಿನ ಈ ಪ್ರೋಗ್ರಾಮ್ ಇಂದ. ನನ್ನ ಪ್ರಕಾರ ಮಹಾತ್ಮ ಗಾಂಧೀಜಿ ಈಸ್ ಅ ಯೋಗಿ, ಹಾಗೆ ಸೈಂಟಿಸ್ಟ್ ಕೂಡ. ಅಫ್ಕೋರ್ಸ್ ನಮ್ಗೆಲ್ಲರಿಗೂ ಗೊತ್ತಿರೋ ಹಂಗೆ ಹಿ ಬಿಕೇಮ್ ಎ ಮಹಾತ್ಮ, ನಮ್ಮ ದೇಶದ ಪಿತಾಮಹ ಅಂತ ಹೇಳಿಸ್ಕೊಂಡಿರೋರು. ಅವ್ರು ಒಂದು ಹೇಳ್ತಾರೆ, ಮೈ ಲೈಫ್ ಇಸ್ ಮೈ ಮೆಸೇಜ್ ಅಂತ. ಇದನ್ನ ಯಾವಾಗ್ಲೂ ನನ್ಗೆ ಚಿಕ್ಕವಳಾಗಿದ್ದಾಗ ನಮ್ ತಂದೆ ಹೇಳ್ತಾ ಇದ್ದಿದ್ ನೆನಪಾಗತ್ತೆ. ನಮ್ ತಂದೆ ತುಂಬಾ ಹೆಮ್ಮೆಯಿಂದ ಹೇಳ್ಕೊತಾ ಇದ್ರು, ಮೈ ಲೈಫ್ ಇಸ್ ಲೈಕ್ ಅನ್ ಓಪನ್ ಬುಕ್ ಅಂತ ಅನ್ಬಿಟ್ಟು. ಆ ಒಂದು ನಮ್ಮ ತಂದೆ ಹೇಳಿದ ಮಾತು, ಅವರ ಗಾಂಧೀಜಿ ಅವರ ಮೈ ಲೈಫ್ ಇಸ್ ಮೈ ಮೆಸೇಜ್ ಅಂಡ್ ಹಿಸ್ ಆಟೋಬಯೋಗ್ರಫಿ ಆನ್ ಮೈ ಎಕ್ಸ್ಪೆರಿಮೆಂಟ್ಸ್ ಆನ್ ಟ್ರೂತ್, ಇದೆಲ್ಲಾನು ಪ್ರಭಾವ ಬೀರಿ ನಂದು ಕೂಡ ಮೈ ಲೈಫ್ ಹ್ಯಾಸ್ ಟು ಬಿ ಲೈಕ್ ಎನ್ ಓಪನ್ ಬುಕ್. ಬರೀ ನಂದು ಒಂದಲ್ಲ, ಇದು ಎಲ್ಲಾರ್ಗೂ ಈ ಪ್ರಭಾವ ಬೀರ್ಲಿ ಅಂತ ಈ ಒಂದು ಆರೋಗ್ಯದ ಒಂದು ಆಂಗಲ್ಲೇ ಇರಬಹುದು. ಅದನ್ನ ಇಟ್ಕೊಂಡು ಅವರ ಮೆಸೇಜ್, ಹಿಸ್ ಲೈಫ್ ಅಂಡ್ ದ ಮೆಸೇಜ್ ವಿಚ್ ಇಸ್ ಹಿಸ್ ಲೈಫ್, ನಮ್ ಎಲ್ಲರ ಮೇಲೂ ಪ್ರಭಾವ ಬೀರ್ಲಿ ಅಂತ ನಾನು ಒಂದು ಪ್ರಾರ್ಥನೆ ಮಾಡ್ಕೊಂಡು ಇನ್ನ ನೆಕ್ಸ್ಟ್ ಒಂದು ಸೈಂಟಿಫಿಕ್ ಆಂಗಲ್ಗೆ ಹೋಗ್ತೀನಂತೆ. ಗಾಂಧೀಜಿಯವರು ಒಂದು ದೊಡ್ಡ ಸಂಕಲ್ಪ ಮಾಡಿದ್ರು. ಇದು ನಮ್ಗೆಲ್ಲರಿಗೂ ಗೊತ್ತಿರ್ಬೋದು, ಏಕಾದಶ್ ವ್ರತ ಅಂತ ಅಂದ್ಬಿಟ್ಟು. ನಮ್ಗೆ ಇಲ್ಲಿ ಸೌತ್
ಇಂಡಿಯಾನಲ್ಲಿ ಏಕಾದಶಿ ಅಂತ ಅಂದ್ಬಿಟ್ರೆ ಏಕಾದಶಿ ಉಪವಾಸ ಮಾಡೋದು ಅನ್ನೋದು ಒಂದು ಗೊತ್ತಿರೋದು. ಬಟ್ ಅಲ್ಲಿ ಏಕಾದಶಿ ವ್ರತ ಅಂತ ಹೇಳಿದ್ರೆ ಗಾಂಧೀಜಿನಲ್ಲಿ ಏಕಾದಶ 11 ದಶ 10 ಏಕ 1 11 ವ್ರತಗಳನ್ನ ಒಂದು ಸಂಕಲ್ಪ ಮಾಡಿದ್ರು. ಅದ್ ಯಾವ್ಯಾವ್ದು? ಸತ್ಯ, ಆಸ್ವಾದ, ಅಹಿಂಸಾ, ಶರೀರ ಶ್ರಮ, ಆಸ್ತೇಯ, ಬ್ರಹ್ಮಚರ್ಯ, ಅಪರಿಗ್ರಹ, ಸರ್ವತ್ರ ಭಯವರ್ಜನ, ಸರ್ವಧರ್ಮ ಸಮಾನತ, ಸ್ವದೇಶಿ ಹಾಗೂ ಸ್ಪರ್ಶ ಭಾವನಾ ಅಂತ ಅಂದ್ಬಿಟ್ಟು. ಇದ್ರಲ್ಲಿ ಈ ಫಸ್ಟ್ 2 ತಗೊಂಡು ಮುಂದುವರ್ಸೋಣ. ಹೆಂಗೆ ಇದು ನಮ್ಮ ಇವತ್ತಿನ ಟಾಪಿಕ್ ಆರೋಗ್ಯದ ಬಗ್ಗೆ. ಅವರ ಸತ್ಯ ಮತ್ತು ಆಸ್ವಾದ ಇದ್ 2 ಇಟ್ಕೊಂಡು ಹೇಗೆ ಅವರ ಆರೋಗ್ಯನ ಹೇಗೆ ವೃದ್ಧಿಸ್ಕೊಂಡ್ರು, ಹಾಗೆ ಅದನ್ನ ನಾವು ಅರ್ಥ ಮಾಡ್ಕೊಂಡ್ರೆ ನಮ್ಮ ಆರೋಗ್ಯದ ಕಡೆ ಇದು ಹೆಂಗೆ ಪ್ರಭಾವ ಬೀರತ್ತೆ ಅನ್ನೋದನ್ನ ನೋಡೋಣ. ಆಗ್ಲೇ ಹೇಳ್ದಂಗೆ ಸತ್ಯ ಫಸ್ಟ್ ಒನ್. ಸತ್ಯ ಅವ್ರಿಗೆ ಬೇರೆ ಬೇರೆ ರೀತಿನಲ್ಲಿ ಅನ್ಸಿತ್ತು. ನಮ್ಗೆ ಸತ್ಯ ಅಂದ್ರೆ ಬರೀ ಟ್ರೂತ್ ಅಂತ ಅನ್ಕೋತೀವಿ. ಎಸ್, ಇಟ್ ಈಸ್ ಟ್ರೂತ್, ಬಟ್ ಇಟ್ಸ್ ಆಲ್ಸೋ ಫಾರ್ ಹಿಮ್ ಹಾರ್ಮನೈಸಿಂಗ್ ಹಿಸ್ ಥಾಟ್, ವರ್ಡ್ ಅಂಡ್ ಆಕ್ಷನ್. ಸತ್ಯ ಅಟ್ ದ ಹೈಯೆಸ್ಟ್ ಲೆವೆಲ್. ಹೆಂಗೆ ನಾವು ಸತ್ಯ ನುಡಿಯೋದು ಅಂತಂದ್ರೆ ಏನು ಅದನ್ನ ತೋರಿಸ್ಕೊಟ್ರು. ಅದ್ ಒಂದೇ ಅಲ್ಲ, ಸತ್ಯ ಅವ್ರಿಗೆ ಇಟ್ ಬಿಕೇಮ್ ದ ಸೋಲ್ ಜಸ್ಟಿಫಿಕೇಶನ್ ಆಫ್ ಒನ್ಸ್ ಎಕ್ಸಿಸ್ಟೆನ್ಸ್ ಅಂತ. ಅದನ್ನು ಏನು ಅನ್ನೋದನ್ನ ಮುಂದೆ ನೋಡೋಣ ಅಂತೆ. ಹಾಗೆ ಆಸ್ವಾದ ಅಂದ್ರೆ ಕಂಟ್ರೋಲ್ ಆಫ್ ಪ್ಯಾಲೆಟ್, ಆಹಾರದ ಬಗ್ಗೆ. ಈ ಸತ್ಯ ಹಂಗಾದ್ರೆ ಮನಸ್ಸಿನ ಬಗ್ಗೆ, ಥಾಟ್ ಲೆವೆಲ್ ಅಲ್ಲಿ ನಮ್ಮ ಆರೋಗ್ಯ ಸುಧಾರಿಸ್ಬೇಕು ಅಂತಂದ್ರೆ ಬೋತ್ ಫಿಸಿಕಲ್ ಹೆಲ್ತ್ ಅಂಡ್ ಮೆಂಟಲ್ ಹೆಲ್ತ್. ಫಿಸಿಕಲ್ ಹೆಲ್ತ್ಗೆ ಆಸ್ವಾದ ಫುಡ್ ಇಂದ, ಹಾಗೂ ನಮ್ಗೆಲ್ಲರಿಗೂ ಗೊತ್ತಿದೆ, ಅದನ್ನು ಮುಂದೆ ನೋಡೋಣ ಹೇಗೆ ಫಿಸಿಕಲ್ ಆಕ್ಟಿವಿಟಿ ಏನಿತ್ತು ಅಂತ ಅಂದ್ಬಿಟ್ಟು ಗಾಂಧೀಜಿನಲ್ಲಿ. ಬಟ್ ಫಸ್ಟ್ ಲೆಟ್ ಅಸ್ ಟೇಕ್ ಸತ್ಯ ಅಟ್ ದ ಲೆವೆಲ್ ಆಫ್ ಮೈಂಡ್. ಅವ್ರು ಅದನ್ನ ಹೇಗೆ ಅವರು ಮಾಸ್ಟರ್ ಮಾಡ್ಕೊಂಡಿದ್ರು, ಬೋತ್ ಸತ್ಯ ಅಂಡ್ ಆಸ್ವಾದನ. ಅದನ್ನ ಇನ್ನೊಂದು ಸ್ವಲ್ಪ ಕೂಲಂಕುಷವಾಗಿ ನೋಡೋಣ ಅಂತೆ. ಗಾಂಧೀಜಿ ಅಂದ್ರೆ ಫಸ್ಟ್ ತಕ್ಷಣ ಬರೋದು, ಅಪಾರ್ಟ್ ಫ್ರಮ್ ಸತ್ಯ ಅಹಿಂಸೆ ಇದೆಲ್ಲ ಬಿಟ್ರೆ, ಹಿಸ್ ಸೆಲ್ಫ್ ಡಿಸಿಪ್ಲಿನ್, ಅವರ ಶಿಸ್ತು, ಸೆಲ್ಫ್ ಮಾಸ್ಟರಿ. ಅದಕ್ಕೆ ಏನು ಸೆಲ್ಫ್ ಡಿಸಿಪ್ಲಿನ್ begins with the mastery of your thoughts. If you don't control what you think, you cannot control what you do. ಯಾಕೆಂದ್ರೆ ನಾವ್ ಏನೇ ಒಂದು ಆಕ್ಷನ್ ಕೆಲಸ ಮಾಡೋದಕ್ಕೆ, ನಮ್ಮ ಬಿಹೇವಿಯರ್ ಇರಬಹುದು, ಏನೇ ಒಂದು ಮಾಡಿದ್ರು ಅದ್ರದ್ದು ಒಂದು ಪ್ರಿಕರ್ಸರ್, ಅದ್ರ ಹಿಂದೆ ಒಂದು ಆಲೋಚನೆ ಇರುತ್ತೆ. ಸೊ ಆ ಆಲೋಚನೆನ ನಾವು ಕಂಟ್ರೋಲ್ ಮಾಡದೆ ಹೋದ್ರೆ, ನಮ್ಮ ಆಲೋಚನೆಗಳನ್ನ ನಾವು ಮಾಸ್ಟರ್ ಮಾಡ್ಕೊಳ್ದೆ ಹೋದ್ರೆ, ನಮ್ಮ ಕಾರ್ಯದಲ್ಲಿ ನಾವ್ ಹೆಂಗೆ ಇರ್ಬೇಕು ಅದನ್ನ ಮಾಡಕ್ ಆಗೋದಿಲ್ಲ ಅನ್ನೋದನ್ನ ಇನ್ನೊಂದು ರೀತಿನಲ್ಲಿ ಹೇಳ್ತಾರೆ ಗಾಂಧೀಜಿಯವರು. A votary of ahimsa must cultivate a habit of unremitting toil, sleepless vigilance and ceaseless self-control. ಈ ಸೆಲ್ಫ್ ಕಂಟ್ರೋಲ್ ಅನ್ನೋದನ್ನ ಏನು ಅನ್ನೋದನ್ನ ಮುಂದೆ ಹೋಗ್ತಾ ನೋಡೋಣ. ರೈಟ್ ನಾವ್ ಅಟ್ ದ ಲೆವೆಲ್ ಆಫ್ ಥಾಟ್ ಅಂಡ್ ಮೈಂಡ್ ಏನು ಈ ಸೆಲ್ಫ್ ಕಂಟ್ರೋಲ್, ಸೆಲ್ಫ್ ಮಾಸ್ಟರಿ ಓವರ್ ಅವರ್ ಮೈಂಡ್. ನಮ್ಗೆ ಇದು ಹೋಪ್ಫುಲಿ ನಾನು ಅನ್ಕೊಂಡಿದ್ದೀನಿ ತುಂಬಾ ಜನ ಆಗ್ಲೇ ಯೋಗಕ್ಷೇಮದ ಕೆಲವು ಕಾನ್ಸೆಪ್ಟ್ಸ್ ಅನ್ನ, ಕೆಲವು ಥಾಟ್ಸ್ಗೆ ಫೆಮಿಲಿಯರ್ ಆಗಿರ್ತಾರೆ ಅಂತ ಅಂದ್ಬಿಟ್ಟು ನಾನು ತುಂಬಾ ಫೌಂಡೇಶನ್ ಲೆವೆಲ್ ಅಲ್ಲಿ ಹೋಗೋದಿಲ್ಲ. ಇವತ್ತಿಂದು ಎಟ್ ಅ ಮೆಟಾ ಲೆವೆಲ್ ನಮ್ಗೊಂದಷ್ಟು ಕಾನ್ಸೆಪ್ಟ್ಸ್ ಗೊತ್ತಿದ್ರೆ ಇದು ಇನ್ನ ಚೆನ್ನಾಗಿ ಇದು ಅರ್ಥ ಆಗತ್ತೆ. ಬಟ್ we are talking right now about self mastery of our mind. ನಾನು ತುಂಬಾ ಸಂಕ್ಷಿಪ್ತವಾಗಿ ಹೇಳ್ಬೇಕು ಅಂದ್ರೆ, ಮನಸ್ಸು ಮತ್ತು ಬುದ್ಧಿ, ಮನಸ್ಸನ್ನ ಹೇಗ್ ಬೇಕೋ ಅದು ಆಗೋ ಹಂಗೆ ಬಿಡದೆ ನಮ್ಮ ಬುದ್ಧಿ ಮೂಲಕ ಮನಸ್ಸನ್ನ ಮಾಸ್ಟರ್ ಮಾಡೋದನ್ನೇ ಇಲ್ಲಿ ಅವರು ಸೆಲ್ಫ್ ಕಂಟ್ರೋಲ್ ಅಂತ ಹೇಳ್ತಾ ಇರೋದು. ಹಾಗಾದ್ರೆ ಅವ್ರು ಹೇಳ್ತಾರೆ, ದ ಫ್ಯೂಚರ್
ಡಿಪೆಂಡ್ಸ್ ಆನ್ ವಾಟ್ ಯು ಡೂ ಟುಡೇ. ಇದನ್ನ ಬೇರೆ ಬೇರೆ ರೀತಿನಲ್ಲಿ ನಮ್ಗೆ ಇದು ಅರ್ಥ ಆಗಿದೆ. ಬೇರೆ ಬೇರೆ ರೀತಿನಲ್ಲಿ ಬೇರೆ ಬೇರೆ ಜನಗಳು ಇದನ್ನ ಫ್ಯೂಚರ್ ಡಿಪೆಂಡ್ಸ್ ಆನ್ ವಾಟ್ ಯು ಡೂ ಟುಡೇ. ನಾವು ಇವತ್ತು ಹೇಗಿದ್ದೀವಿ ಬಿಕಾಸ್ ಆಫ್ ನಮ್ಮ ಇಷ್ಟು ವರ್ಷದ ಹಿಂದಿನ ನಮ್ಮ ಆಲೋಚನೆಗಳು, ನಮ್ಮ ಆಕ್ಷನ್ ಇಂದ ವಿ ಆರ್ ವಾಟ್ ವಿ ಆರ್ ಟುಡೇ. ಸೊ ನಾವು ಮುಂದೆ ಬೇರೆ ರೀತಿ ಆಗ್ಬೇಕಾದ್ರೆ ಇನ್ನ 10 ವರ್ಷ ಆದ್ಮೇಲೆ ಕಾಯೋದಲ್ಲ. ಈಗ ನಾವು ಏನ್ ಆಲೋಚನೆ ಮಾಡ್ತಾ ಇದ್ದೀವಿ, ಈಗ ನಮ್ಮ ಭಾವನೆಗಳು ಯಾವ ರೀತಿನಲ್ಲಿದೆ, ನಾವು ಯಾವ ರೀತಿ ನಾವು ನಡ್ಕೊಳ್ತಾ ಇದ್ದೀವಿ will depend on how we are going to be in the future ಅಂತ. ಅದನ್ನೇ ಗಾಂಧೀಜಿಯವರು ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ಇದೇನಿದು ಸಿಂಪಲ್ ಆಗಿ ಇದು ನಥಿಂಗ್ ಬಟ್ ಬೃಹದಾರಣ್ಯಕ ಉಪನಿಷತ್ತಿನ ಸ್ಟೇಟ್ಮೆಂಟ್. ಬಟ್ ಇದು ಶ್ಲೋಕಕ್ಕೆ ಹೋಗದೆ ತುಂಬಾ ಸಿಂಪಲ್ ಆಗಿ ಹೇಳಿರೋದನ್ನ ನೋಡೋಣ ಅಂತೆ. ನೀನು ಕೀಪ್ ಯುವರ್ ಥಾಟ್ಸ್ ಪಾಸಿಟಿವ್ ಬಿಕಾಸ್ ಯುವರ್ ಥಾಟ್ಸ್ ಬಿಕಮ್ ಯುವರ್ ವರ್ಡ್ಸ್. ಆಗ್ಲೇ ಹೇಳಿದಂಗೆ ಎಲ್ಲದಕ್ಕೂ ಒಂದು ಮೂಲ, ಒಂದು ಆಲೋಚನೆ. ನಾವು ಮಾತಾಡೋದಕ್ಕಿಂತ ಮುಂಚೆ ಮೂಲ ಇರೋದು ಒಂದು ಆಲೋಚನೆ. ಸೊ ನಮ್ಮ ಆಲೋಚನೆಯಲ್ಲಿ ನಮ್ಮ ಯಾವಾಗ್ಲೂ ಸಕಾರಾತ್ಮಕವಾದ ಆಲೋಚನೆ ಇರ್ಲಿ ಅನ್ನೋದನ್ನ ಯಾತಕ್ಕೆ ಅದೇ ನಮ್ಮ ಮಾತು ಆಗತ್ತೆ. ನಮ್ಮ ಮಾತು ಚೆನ್ನಾಗಿದ್ದಾಗ ಏನಾಗುತ್ತೆ, ಕೀಪ್ ಯುವರ್ ವರ್ಡ್ಸ್ ಪಾಸಿಟಿವ್ ಬಿಕಾಸ್ ದ ವರ್ಡ್ಸ್ ಬಿಕಮ್ ಯುವರ್ ಬಿಹೇವಿಯರ್. ನಮ್ಮ ಆಕ್ಷನ್ಸ್, ನಮ್ಮ ಹ್ಯಾಬಿಟ್ಸ್, ನಮ್ಮ ಬಿಹೇವಿಯರ್ ಹಿಂದೆ ನಮ್ಮ ಒಂದು ಭಾವನೆ, ನಮ್ಮ ಒಂದು ಮಾತು, ನಮ್ಮ ಅದ್ರ ಹಿಂದೆ ಒಂದು ಭಾವನೆ, ಅದರಿಂದ ಹಿಂದೆ ಒಂದು ಆಲೋಚನೆ, ಈ ತರ ಒಂದು ಚೈನ್ ರಿಯಾಕ್ಷನ್ ತರ ಬರುತ್ತೆ. ಆದ್ರಿಂದ ನಮ್ಮ ವರ್ಡ್ಸ್ ತುಂಬಾ ಮುಖ್ಯ. ನಮ್ಗೆ ಪಾಸಿಟಿವ್ ವರ್ಡ್ಸ್ ಇದ್ರೆ, ಮಾತಿದ್ರೆ, ಸಕಾರಾತ್ಮಕ ಮಾತುಗಳಿದ್ರೆ ಅದು ಸಕಾರಾತ್ಮಕ ಒಂದು ಕಾರ್ಯರೂಪಕ್ಕೆ ಬರುತ್ತೆ ಅಂತ. ಈ ಸಕಾರಾತ್ಮಕ ಕಾರ್ಯರೂಪ ಯಾಕೆ ಇಂಪಾರ್ಟೆಂಟ್? ಬಿಕಾಸ್ ಕೀಪ್ ಯುವರ್ ಬಿಹೇವಿಯರ್ ಪಾಸಿಟಿವ್ and not just positive but also meaningful, and not just meaningful but also purposeful, because your behavior becomes your habits. ಈ habits ಯಾಕೆ ಇಂಪಾರ್ಟೆಂಟ್? Keep your habits meaningful, purposeful and positive because your habits become your values. ನಮ್ಮ ಜೀವನದ ಮೌಲ್ಯಗಳಾಗತ್ತೆ. ಈ ನಮ್ಮ ಮೌಲ್ಯಗಳು ಯಾಕೆ ಇಂಪಾರ್ಟೆಂಟ್? ಬಿಕಾಸ್ ಯುವರ್ ವ್ಯಾಲ್ಯೂಸ್ ಬಿಕಮ್ ಯುವರ್ ಡೆಸ್ಟಿನಿ. ಈ ಡೆಸ್ಟಿನಿ ಅನ್ನೋದು ನಮ್ಮ ಹಣೆ ಮೇಲೆ ಬರ್ದಿರೋದಲ್ಲ. ನಾವು ಚಿಕ್ಕ ಮಕ್ಕಳಾಗಿದ್ದಾಗ ಈ ರೀತಿ ಅನ್ಕೊಂಡಿದ್ವಿ, ಹಣೆ ಬರಹ ಎಲ್ಲೋ ನಮ್ಗೆ ಹುಟ್ಟಿದಾಗಿಂದ ಬಂದ್ಬಿಡುತ್ತೆ ಹಣೆ ಬರಹ, ಅದೇ ತರ ನಮ್ ಜೀವನ ನಡ್ಕೊಂಡು ಹೋಗತ್ತೆ ಅಂತ. ಸ್ವಾಮಿ ವಿವೇಕಾನಂದರು ಹೇಳಿರೋದು ಉಪನಿಷತ್ ಮಾತು, ಯು ಕ್ಯಾನ್ ಕ್ರಿಯೇಟ್ ಯುವರ್ ಓನ್ ಡೆಸ್ಟಿನಿ. ಅದನ್ನೇ ಮಹಾತ್ಮ ಗಾಂಧಿಯವರು ಇನ್ನೂ ಸರಳವಾಗಿ ಹೇಳಿದ್ದಾರೆ, ದ ಫ್ಯೂಚರ್ ಡಿಪೆಂಡ್ಸ್ ಆನ್ ವಾಟ್ ಯು ಡೂ ಟುಡೇ. ನಾವ್ ಇವತ್ತು ಈಗ ಈ ಕ್ಷಣ ನಾವು ನಮ್ಮ ಆಕ್ಷನ್ಸ್ ಅನ್ನ, ನಮ್ಮ ಬಿಹೇವಿಯರ್ ಅನ್ನ, ನಮ್ಮ ವ್ಯಾಲ್ಯೂಸ್ ಅನ್ನ, ನಮ್ಮ ಹ್ಯಾಬಿಟ್ಸ್ ಅನ್ನ ಬದಲಾವಣೆ ಮಾಡ್ಕೊಂಡ್ರೆ ನಾವ್ ಏನ್ ಆಗ್ಬೇಕು, ನಮ್ಮ ಫ್ಯೂಚರ್ ಅದನ್ನ ನಾವೇ ಕಾರ್ವ್ ಔಟ್ ಮಾಡ್ಕೋಬಹುದು. ವಿ ಕ್ಯಾನ್ ಕಾರ್ವ್ ಔಟ್ ಅವರ್ ಓನ್ ಫ್ಯೂಚರ್ ಅನ್ನೋದನ್ನ ತಿಳಿಸ್ಕೊಟ್ಟಿದ್ದಾರೆ. ಅದನ್ನ ಹೇಗೆ ಮಾಡೋದು ಇನ್ನೊಂದು ತುಂಬಾ ದೊಡ್ಡದಿದೆ, ಎಲ್ಲರಿಗೂ ಗೊತ್ತಿದೆ. ಅದನ್ನ ಬಿ ದ ಚೇಂಜ್ ಯು ವಾಂಟ್ ಟು ಸಿ ಇನ್ ದ ವರ್ಲ್ಡ್. ನಮ್ಗೆ ಬೇರೆಯವರಲ್ಲೇ ತುಂಬಾ ಬೇರೆ ತರದ್ದು ನಕಾರಾತ್ಮಕ ಬಿಹೇವಿಯರ್ಸ್ ಆಗ್ಲಿ, ಹ್ಯಾಬಿಟ್ಸ್ ಆಗ್ಲಿ ತಕ್ಷಣ ಕಾಣುತ್ತೆ. ಬಟ್ ಅವ್ರು ಹೇಳ್ತಾರೆ, ನೀನು ಬದಲಾವಣೆ ಆಗು. ನಿನ್ಗೆ ಅಲ್ಲಿ ಹೊರಗಡೆ ಪ್ರಪಂಚ ಏನ್ ರೀತಿ ಇರ್ಬೇಕೋ ಅದಕ್ಕಿಂತ ಮುಂಚೆ ನೀನು ಬದಲಾವಣೆ ಆದ್ರೆ ಹೊರಗಡೆ ಪ್ರಪಂಚನೂ ಬದಲಾವಣೆ ಆಗತ್ತೆ ಅಂತ. ಅವ್ರು ಹೆಂಗ್ ಹೇಳ್ತಾರೆ, ಆ ಪ್ರಪಂಚ ಬದಲಾವಣೆ ಮಾಡೋದಕ್ಕೆ there is a gentle way you can actually shake the world ಅಂತ ಹೇಳ್ತಾರೆ. ಅವರ ಸತ್ಯ ಅಹಿಂಸೆಯನ್ನ ಧರ್ಮವನ್ನಾಗಿ ಮಾಡಿಕೊಂಡು he moved the whole humanity in such a gentle manner. ಈಗ ಕೂಡ ಈವನ್ ಹೊರ ದೇಶಗಳಲ್ಲೂ ಗಾಂಧೀಜಿನ
He is an icon, a role model, a Mahatma for the entire humanity itself. ಅದಕ್ಕೆ ನಾನು ನ್ಯೂರೋಸೈನ್ಸ್ ಮೂಲಕ ಹೇಳ್ತೀನಿ, ಗಾಂಧಿ ಇಸ್ ದಿ ಅಲ್ಟಿಮೇಟ್ ನ್ಯೂರೋ ಸ್ಕಲ್ಪ್ಟರ್ ಅಂತ ಅಂದ್ಬಿಟ್ಟು. ಹೇಗೆ, ಹೌ ಈಸ್ ಹಿ an ultimate neurosculptor? ಅದನ್ನ ನೋಡೋಣಂತೆ. Some neuroscience correlates of this ಸತ್ಯ according to ಗಾಂಧೀಜಿ. ಏನು ಸತ್ಯ according to ಗಾಂಧೀಜಿ? ಆಗ್ಲೇ ಹೇಳ್ದಂಗೆ alignment of our thought, word and action. This is nothing but satya according to ಗಾಂಧೀಜಿ. ನಮ್ಮ ಒಂದು ಆಲೋಚನೆ, ನಮ್ಮ ಮಾತು, ನಮ್ಮ ನಡವಳಿಕೆ, ಇದು ಮೂರನ್ನು ಹಾರ್ಮನೈಸ್ ಆದ್ರೆ ದಟ್ ಈಸ್ ನಥಿಂಗ್ ಬಟ್ ಸತ್ಯ ಆರ್ ದಿ ಅಲ್ಟಿಮೇಟ್ ಟ್ರೂತ್ ಅಂತ ಹೇಳ್ತಾರೆ. ಅದನ್ನ ಹೆಂಗೆ ಆಗತ್ತೆ ಅನ್ನೋದನ್ನ, ಇದನ್ನ ಮತ್ತೆ ನ್ಯೂರೋಸ್ಕಲ್ಪ್ಟರ್ ಅದೆರಡಕ್ಕೂ ಸೇರಿಸಿ ಹೆಂಗೆ ಆಗತ್ತೆ ಅನ್ನೋದನ್ನ ನೋಡೋಣಂತೆ. ಇದನ್ನ ತುಂಬಾ ಸಲಿ ಕೇಳಿದೀವಿ. ನ್ಯೂರೋಸ್ಕಲ್ಪ್ಟಿಂಗ್ ಅಂದ್ರೆ ನಮ್ಮ ಜೀವನದಕ್ಕೆ ನಾವೇ ಶಿಲ್ಪಿಗಳು. ಹೇಗೆ ಒಬ್ಬ ಶಿಲ್ಪಿ ಒಂದು ದೊಡ್ಡ ಬಂಡೆನಲ್ಲಿ ಗಾಂಧೀಜಿ ಕೆತ್ತಬೇಕಾದ್ರೆ ಆ ಬಂಡೆನಲ್ಲಿ ಯಾವ ಕಲ್ಲು ಗಾಂಧೀಜಿ ಅಲ್ವೋ ಅದನ್ನ ತೆಗೆದು ಹಾಕ್ತಾನೆ. ಹಾಗೆ ಗಾಂಧೀಜಿ ಅವ್ರಿಗೆ ಬೇಡವಾದದ್ದ ಎಲ್ಲ ನಕಾರಾತ್ಮಕ ಆಲೋಚನೆಗಳು, ಚಿಂತನೆಗಳು, ಭಾವನೆಗಳನ್ನ ಎಲ್ಲ ತೆಗೆದುಹಾಕಿ, ಎಷ್ಟು ಬ್ರಿಟಿಷರ್ಸ್ ಆಗ್ಲಿ ಎಂಥ ಒಂದು ಕಷ್ಟ ಕೊಟ್ಟಿದ್ರು ಯಾರ ಒಬ್ಬರ ಮೇಲೂನು ಒಂದು ಸೇಡಿನ ಭಾವನೆ ಇಲ್ದೆ, ಅವರ ಮೇಲೆ ಒಂದು ಕೋಪ ಇಲ್ದೆ ಆ ನಡವಳಿಕೆ ಇತ್ತಲ್ಲ, ಅದು because he had sculpted out all the negativity out of his mind. ಅದನ್ನೇ ನಾವು ಹೇಳೋದು, ನಾವು ನಮ್ಮ ಆಲೋಚನೆಗಳನ್ನ ಬದಲಾವಣೆ ಮಾಡ್ಕೊಂಡ್ರೆ ಬರೀ ಒಂದು ಸಣ್ಣ ಪುಟ್ಟ ಚೇಂಜ್ ಆಗೋದಲ್ಲ ಮನಸ್ಸಿನಲ್ಲಿ, ನಮ್ಮ ಮೆದುಳೇನೆ, ಸ್ಟ್ರಕ್ಚರ್ ಆಫ್ ದ ಮೆದುಳು ಇಟ್ ಸೆಲ್ಫ್ ಆರ್ ದ ಬ್ರೈನ್ ಇಟ್ ಸೆಲ್ಫ್ ವಿಲ್ ಚೇಂಜ್ ಅಂತ. ಹಾಗೆ ನಮ್ಮ ಆಲೋಚನೆಗಳಾಗ್ಲಿ, ನಮ್ಮ ಭಾವನೆಗಳಾಗ್ಲಿ, ನಮ್ಮ ಚಿಂತನೆಗಳಾಗ್ಲಿ, ನಮ್ಮ ಒಂದು ನೆನಪಾಗ್ಲಿ, ನಮ್ಮ ಇದ್ಯಾವುದು ಒಂದು ನಮ್ಮ ಮನಸ್ಸೇ ನಾವು ಒಂದು in an effortful, conscious, rational way, if we change our mind, we can actually change the very structure of the brain ಅಂತ ಇತ್ತೀಚಿನ ನ್ಯೂರೋಸೈನ್ಸ್ ರಿಸರ್ಚ್ ತೋರಿಸಿರೋದು. ನಮ್ಗೊಂದು ಪ್ರಶ್ನೆ ಹೇಳ್ಬೋದು, ಮನಸ್ಸೇನೋ ಚೇಂಜ್ ಮಾಡಬೇಕು ನಿಜ, ಬಟ್ ನಮ್ ಬ್ರೈನ್ ಅನ್ನು ಚೇಂಜ್ ಮಾಡೋದು ನಮ್ಗೇನ್ ಕಾಣಲ್ಲ, ಅದ್ರಿಂದ ಏನ್ ಮಹಾ ದೊಡ್ಡದು ಅಂತ ಸಹಜವಾಗಿ ಹೇಳೋ ಪ್ರಶ್ನೆ. ನಮ್ಮ ಜೀವನದಲ್ಲಿ ನಾವು ಏನಾದ್ರೂ ಒಂದು ಬದಲಾವಣೆ ಮಾಡ್ಕೋಬೇಕಾದ್ರೆ ನಮ್ಮ ಮೆದುಳಿನಲ್ಲಿ ಮೂಲಭೂತವಾಗಿ ಒಂದು ಸ್ಟ್ರಕ್ಚರ್ ಅಲ್ಲಿ ಬದಲಾವಣೆ ಆದ್ರೆ ಮಾತ್ರ ನಮ್ಮ ಒಂದು ಜೀವನ ಬದಲಾವಣೆ ಆಗತ್ತೆ. ಇಲ್ಲದೆ ಹೋದ್ರೆ ನಮ್ಮ ಮನಸ್ಸು ಹೇಗೆ ಬದಲಾವಣೆ ಆಗತ್ತೋ ಹಾಗೇನೆ ನಮ್ಮ ಜೀವನ ಇವತ್ ಒಂಥರ ಇರತ್ತೆ, ನಾಳೆ ಒಂಥರ ಇರತ್ತೆ. ತುಂಬಾ ಖುಷಿಯಾಗಿದ್ದಾಗ ನಾವ್ ಇಷ್ಟೆಲ್ಲ ನಾನ್ ಮಾಡ್ಬೇಕು, ಇಷ್ಟೆಲ್ಲ ನಾನ್ ಬದಲಾವಣೆ ಮಾಡ್ಬೇಕು ಅಂತ ಅನ್ನಿಸತ್ತೆ. ಬಟ್ ಆದ್ರೆ ಮತ್ತೆ ಸ್ವಲ್ಪ ದಿನ ಆದ್ಮೇಲೆ ಮತ್ತೆ ನಮ್ ಓಲ್ಡ್ ಹ್ಯಾಬಿಟ್ಸ್ಗೆನೆ ಹೊರಟೋಗ್ಬಿಡ್ತೀವಿ. ಯಾಕೆಂದ್ರೆ ಮೂಲಭೂತವಾಗಿ ಫಂಡಮೆಂಟಲಿ ದ ಸ್ಟ್ರಕ್ಚರ್ ಆಫ್ ದ ಬ್ರೈನ್ ಹ್ಯಾಸ್ ಟು ಚೇಂಜ್. ಆಗ ಮಾತ್ರ ನಮ್ಮ ಜೀವನ ಬದಲಾವಣೆ ಆಗೋದು. ದಿಸ್ ಇಸ್ ವಾಟ್ ವಿ ಕಾಲ್ as transformation of our lives ಅಂತ. This is what is called, this whole process is nothing but neurosculpting, and the process is called neuroplasticity. ಹೀಗೆ ಅವರು ನಮ್ಮ ಗಾಂಧೀಜಿ ಅವರ ಪೂರ್ಣ ಜೀವನನೇ ಅವರು ಹೇಗೆ ಬೇಕೋ ಹಾಗೆ ರೂಪಿಸ್ಕೊಂಡಿದ್ರು ಬೈ ಬಿಕಮಿಂಗ್ ಅ ಶಿಲ್ಪಿ. ಅವರ ಜೀವನಕ್ಕೆ ಅವರೇ ಶಿಲ್ಪಿ ಆಗಿದ್ರು ಅಂತ ಇದಕ್ಕೇನೆ ಹೇಳೋದು. ಹಾಗಾದ್ರೆ ಹೇಗೆ ನಾವು ನಮ್ಗೆಲ್ಲರಿಗೂ ಸಕಾರಾತ್ಮಕ ಆಲೋಚನೆಗಳು, ಭಾವನೆಗಳು ಖಂಡಿತ ಇರತ್ತೆ. ತುಂಬಾ ಸಲ ಅಲ್ಲಿಗೆನೆ ನಿಂತು ಹೋಗ್ಬಿಡತ್ತೆ. ಅದಕ್ಕೇನೆ ನಮ್ಮ ಮನಸ್ಸು ಏರುಪೇರಾಗೋದು ಅದರಿಂದ. ಬರೀ ಒಂದು ಸಕಾರಾತ್ಮಕವಾದ ಆಲೋಚನೆಗಳು, ಚಿಂತನೆಗಳು, ಭಾವನೆಗಳು ಮಾತ್ರ ಇದ್ರೆ ಸಾಲೋದಿಲ್ಲ. ಆ ಸಕಾರಾತ್ಮಕ ಆಲೋಚನೆಗಳು, ಭಾವನೆಗಳು ದೇ ಹ್ಯಾವ್ ಟು ರಿಸಲ್ಟ್ ಇನ್ ಸಕಾರಾತ್ಮಕ ಆಕ್ಷನ್ಸ್, ಪಾಸಿಟಿವ್ ಆಕ್ಷನ್ಸ್, ಪಾಸಿಟಿವ್ ಹ್ಯಾಬಿಟ್ಸ್.
in our life, positive behaviors in our life. ಇದನ್ನೇ ಗಾಂಧೀಜಿ ಅವರ ಮಾತಿನಲ್ಲಿ ಹೇಳಬೇಕಾದ್ರೆ, this is nothing but quote unquote ಸತ್ಯ according to ಗಾಂಧೀಜಿ. this is ಯಾವಾಗ ಆಗೋದು? when there is harmony between our thoughts, our word and our action. This is what we call as alignment of our ಆಲೋಚನೆ, ಮಾತು ಮತ್ತೆ ನಡವಳಿಕೆ. ಹಾಗೆ ಗಾಂಧೀಜಿದು ಹೆಲ್ತ್ ಬಗ್ಗೆನೆ ಇನ್ನ ಮುಂದೆ ಹೋಗ್ತಾ, ನನ್ನ ಪ್ರಕಾರ ಗಾಂಧೀಜಿ ತೋರಿಸ್ಕೊಟ್ಟಿರೋದು ನಮ್ಮ ಮೈಂಡ್ ಬಾಡಿ ಕನೆಕ್ಷನ್ಗೆ ಅವರ ಹೋಲ್ ಜೀವನಾನೇ ಒಂದು ಎಪಿಟೋಮಿ ಅಂತ ಹೇಳ್ತೇವೆ, ಬಿಗ್ಗೆಸ್ಟ್ ಎಕ್ಸಾಂಪಲ್. ನಮ್ಗೆಲ್ಲರಿಗೂ ಗೊತ್ತಿದೆ ನಮ್ಮ ಮನಸ್ಸು ಮತ್ತೆ ದೇಹಕ್ಕೆ ಒಂದು ನಿಕಟವಾದ ಸಂಬಂಧ ಇದೆ ಅಂತ. ಬಟ್ ಅಷ್ಟೇ ಅಲ್ಲ, ನಮ್ಮ ನಡವಳಿಕೆ ಕೂಡ ಅದಕ್ಕೆ ಒಂದು ಹೊಂದಾಣಿಕೆ ಆಗಿದೆ. ದಿಸ್ ಮನಸ್ಸು, ದೇಹ ಮತ್ತೆ ನಮ್ಮ ನಡವಳಿಕೆ, ಮೈಂಡ್ ಬಾಡಿ ಅಂಡ್ ಬಿಹೇವಿಯರ್, ಅ ಸ್ಟ್ರಾಂಗ್ ಕನೆಕ್ಷನ್ ಅಮಾಂಗ್ಸ್ ದ ತ್ರೀ. ಅದಕ್ಕೆ ನಮ್ಮ ದೇಹಕ್ಕೇನಾದ್ರೂ ಆದ್ರೆ ಮನಸ್ಸಿಗೆ ತೊಂದರೆ ಆಗತ್ತೆ, ನಮ್ಮ ನಡವಳಿಕೆನಲ್ಲೂ ಚೇಂಜ್ ಆಗತ್ತೆ. ಅಥವಾ ಮನಸ್ಸಿಗೇನಾದ್ರೂ ಆದ್ರೆ ದೇಹದಲ್ಲೂ ಚೇಂಜ್ ಆಗತ್ತೆ, ನಮ್ಮ ನಡವಳಿಕೆನಲ್ಲೂ ಚೇಂಜ್ ಆಗತ್ತೆ. ಈ ನಡವಳಿಕೆ ಅನ್ನೋದನ್ನು ತುಂಬಾ ಇಂಪಾರ್ಟೆಂಟ್. ಹಾಗೆ ಬಾಡಿ ಅಂಡ್ ಮೈಂಡ್ ಅಲ್ಲಿ ಈ ಅನದರ್ ಥಿಂಗ್ ದಟ್ ಕಮ್ಸ್ ಟು ಎವ್ರಿಬಡೀಸ್ ಮೈಂಡ್, ಗಾಂಧೀಜಿ ಅಂದ ತಕ್ಷಣ ಸ್ಥಿತ ಪ್ರಜ್ಞಾ ಸ್ಟೇಟ್. ದಟ್ ಸ್ಥಿತ ಪ್ರಜ್ಞಾ ಸ್ಟೇಟ್ ಹ್ಯಾಪನ್ಸ್ when there is again a real harmony of our body, our mind and our behavior. ಇದನ್ನೇ ಒಂದು ಸ್ಪಿರಿಚುವಲ್ ಆಂಗಲ್ ಅಲ್ಲಿ ತಗೊಂಡ್ರೆ ಬಾಡಿ, ಮೈಂಡ್ ಅಂಡ್ ಸೋಲ್ ಅಂತ ಹೇಳ್ಬಹುದು ಗಾಂಧೀಜಿ. ಸೈಂಟಿಫಿಕ್ ಆಂಗಲ್ ಅಲ್ಲಿ ನೋಡಿದಾಗ ಅವರ್ ಬಾಡಿ, ಮೈಂಡ್ ಅಂಡ್ ಬಿಹೇವಿಯರ್ ಒಂದು ಹಾರ್ಮನೈಸ್ ಆಗಿ ಇರೋದಕ್ಕೇನೆ ದಟ್ ಈಸ್ ದ ಫೌಂಡೇಶನ್ ಫಾರ್ ಅ ಸ್ಥಿತ ಪ್ರಜ್ಞಾ ಸ್ಟೇಟ್ ಅಂತ ಹೇಳ್ಬೋದು. ದಟ್ ಈಸ್ ಹೌ ಇಟ್ ಅಫೆಕ್ಟ್ಸ್ ನಾಟ್ ಜಸ್ಟ್ ಅವರ್ ಫಿಸಿಕಲ್ ಹೆಲ್ತ್, ನಾಟ್ ಜಸ್ಟ್ ಅವರ್ ಮೆಂಟಲ್ ಹೆಲ್ತ್, ಅವರ್ ಓವರ್ ಆಲ್ ಲೈಫ್ ಇಟ್ ಸೆಲ್ಫ್. ಸೊ ದಿಸ್ is nothing but ನಮ್ಮ ಬಾಡಿ, ಮೈಂಡ್, ಬಿಹೇವಿಯರ್, ಕನೆಕ್ಷನ್ ಅಂಡ್ ಆಲ್ ದ three being in harmony or aligned properly is nothing but satya according to ಗಾಂಧೀಜಿ. ಇದನ್ನ ತುಂಬಾ ಸಿಂಪಲ್ ಆಗಿ ಈ ಸತ್ಯನೇ 3 ಲೆವೆಲ್ಸ್ ಆಫ್ ಸತ್ಯ ಅಂತ ತಗೊಂಡು ಹೋಗೋಣ. ಗಾಂಧೀಜಿ ಪ್ರಕಾರ ಹೆಂಗೆ ಏನು ಅನ್ನೋದನ್ನ ನೋಡೋಣ ಅಂತೆ. ಅವ್ರ ಪ್ರಕಾರ ಹೈಯೆಸ್ಟ್ ಟ್ರೂತ್ ಸತ್ಯ ಅಂದ್ರೆ ಇಟ್ ಈಸ್ ದ ಸೋಲ್ ಜಸ್ಟಿಫಿಕೇಶನ್ ಆಫ್ ಅವರ್ ವೆರಿ ಎಕ್ಸಿಸ್ಟೆನ್ಸ್ ಅಂತ ಹೇಳ್ತಾರೆ. ಟ್ರಾನ್ಸೆಂಡೆಂಟಲ್ ಲೆವೆಲ್ ಅಲ್ಲಿ ಅಂದ್ರೆ ಪಾರಮಾರ್ಥಿಕ ಲೆವೆಲ್ ಅಲ್ಲಿ ಈ ಎಕ್ಸಿಸ್ಟೆನ್ಸ್ ಅನ್ನೋದನ್ನೇ ಸತ್ ಅಂತ ಹೇಳೋದು. ಸತ್ ಆಸ್ಪೆಕ್ಟ್ ಆಫ್ ಸತ್ ಚಿತ್ ಆನಂದ ಇಸ್ ನಥಿಂಗ್ ಬಟ್ ದಟ್ ಎಕ್ಸಿಸ್ಟೆನ್ಸ್. ಈ ಹಾರ್ಮನಿ ಟ್ರೂತ್ಗೆ ಟು ದ ಹೈಯೆಸ್ಟ್ ಟ್ರೂತ್ ಆಫ್ ಎಕ್ಸಿಸ್ಟೆನ್ಸ್ಗೆ ಕಂಪೇರ್ ಮಾಡ್ತಾರೆ. This at the Paramarthika level, that Satya, what he calls, and the Sat aspect of that Parabrahma is one and the same anta tilkoಬಹುದು. Ade Vyavaharika level alli, at the empirical level, ಅವ್ರು ಹೇಳೋ ಹಾಗೆ, ಗಾಂಧೀಜಿ ಹೇಳೋ ಹಂಗೆ, ಏನೇ ಮಾಡಿದ್ರು ನೀವು ಟ್ರೂತ್, ಸತ್ಯಕ್ಕೆ, ಸತ್ಯವಾಕ್ಯ ಪರಿಪಾಲನೆ ಅನ್ನೋ ಹಂಗೆ ಆ ಸತ್ಯನ ಬಿಟ್ಕೊಡ್ಬೇಡಿ. ನೀವು ಒಬ್ರೇ ಇರಬಹುದು, ತುಂಬಾ ಕಷ್ಟ ಆಗ್ಬಹುದು, ಎಂಥ ಒಂದು ಸಂದರ್ಭದಲ್ಲೇ ಆಗ್ಲಿ ಆ ಒಂದು ಸತ್ಯವನ್ನ ನುಡಿಯೋದನ್ನ ಬಿಡಬೇಡಿ ಅನ್ನೋದನ್ನ ಒಂದು ವ್ಯಾವಹಾರಿಕ ಲೆವೆಲ್ ಅಲ್ಲಿ ಇದನ್ನೇ ಕೂಡ ಹೇಳ್ತಾರೆ. ಅದನ್ನೇ ನಾವು ನ್ಯೂರೋ ಸೈನ್ಸ್ ಲೆವೆಲ್ ಅಲ್ಲಿ ಹೇಳ್ಬೇಕು ಅಂತಂದ್ರೆ ಅದೇ ಸತ್ಯನ, ಅದೇ ಮಹಾತ್ಮ ಗಾಂಧೀಜಿ ಅವರೇ ಹೇಳಿರೋದು, ಹ್ಯಾಪಿನೆಸ್ ಇಸ್ ವೆನ್ what you think, what you say and what you do are in harmony ಅಂತ. ಇದನ್ನೇ ನಾವು ಹ್ಯಾಪಿನೆಸ್ ಒಂದೇ ಅಲ್ಲ, ನಮಗೆ ಸ್ಟ್ರೆಸ್ ಯಾವಾಗ ಆಗತ್ತೆ, ಈ ಒಂದು ನಮ್ಮ ಆಲೋಚನೆ, ನಮ್ಮ ಮಾತು, ನಮ್ಮ ಆಕ್ಷನ್ ಆ ಒಂದು ಹಾರ್ಮನೈಸ್ ಆಗದೆ ಹೋದ್ರೆ ಸ್ಟ್ರೆಸ್ ಆಗೋದು ಅಂತ. ದಿಸ್ ಇಸ್ ಅನದರ್ ಡೆಫಿನಿಷನ್ ಆಫ್ ಸ್ಟ್ರೆಸ್. ಸ್ಟ್ರೆಸ್ ಹ್ಯಾಪನ್ಸ್ when there is no alignment of what you think, what you say and what you do anta. So this is at the level of neuroscientific level of satya. It's
ಮೈ ಇಂಟರ್ಪ್ರಿಟೇಷನ್ ಆಫ್ ದಟ್. ಹಾಗಾದ್ರೆ ಇದು ಒಂದು ಸತ್ಯದ ಆಸ್ಪೆಕ್ಟ್ ಆಯ್ತು, ಆರ್ ಎಟ್ ದ ಮೈಂಡ್ ಲೆವೆಲ್. ನೆಕ್ಸ್ಟ್ ಆಸ್ವಾದ, ಫುಡ್ ಲೆವೆಲ್ ಅಲ್ಲಿ ಹೆಂಗೆ ಗಾಂಧೀಜಿ ಹ್ಯಾಡ್ ಮಾಸ್ಟರ್ಡ್ ಫುಡ್, not just for his health, definitely for his health, but also for self discovery or self knowledge ಕೂಡ ಈ ಫುಡ್ ಮೂಲಕನೇ ಅವರು ಮಾಸ್ಟರ್ ಮಾಡ್ಕೊಂಡಿದ್ರು ಅನ್ನೋದನ್ನ ನೋಡೋಣ ಅಂತ. ಹೆಂಗೆ, I'm just going to show you a series of slides. They are just certain catchy phrases. ನಮ್ಗೆ ಹೆಲ್ತ್ಗೆ, ಫುಡ್ಗೆ, how we can use food as medicine ಅನ್ನೋದನ್ನ I'll quickly go through. ಆಮೇಲೆ ಗಾಂಧೀಜಿ ಹೆಂಗೆ ಅವರು ಆಹಾರದ ಬಗ್ಗೆ ಮಾಡಿದ್ರು ಅನ್ನೋದನ್ನ ನೋಡೋಣ ಅಂತೆ. ಫುಡ್ ಅಂಡ್ ಮೆಡಿಸನ್. ಲೆಟ್ ಯುವರ್ ಫುಡ್ ಬಿ ಯುವರ್ ಮೆಡಿಸನ್. ಎಷ್ಟು ಹಳೆ ಕಾಲ, ಹಿಪ್ಪೋಕ್ರಾಟಿಸ್ ಕೂಡ ಅವಾಗಿನ ಕಾಲದಲ್ಲೇನೆ ಹೇಳಿದ್ದು. ನಾವು ಇದನ್ನ ನಾವು ಯೋಚನೆ ಮಾಡಿದಾಗ ಇವಾಗ ನಮ್ಗೆ ತುಂಬಾ ಅಭ್ಯಾಸ ಆಗ್ಬಿಟ್ಟಿದೆ. ಏನು ಸಪ್ಲಿಮೆಂಟ್ಸ್ ತಗೊಳ್ಳೋದು, ವೈಟಮಿನ್ ಸಪ್ಲಿಮೆಂಟ್ಸ್, ಬೇರೆ ಬೇರೆ ರೀತಿಯ ವೈಟಮಿನ್ ಸಪ್ಲಿಮೆಂಟ್ಸ್ ಅಲ್ಲೆಲ್ಲ ತಗೊಳ್ಬೇಕು, ಬೇಡ ಅಂತ ಹೇಳ್ತಾ ಇಲ್ಲ. ಅದೇನೇ ಆಹಾರ ರೂಪದಲ್ಲಿ ನಾವು ಬೇರೆ ಬೇರೆ ಸಪ್ಲಿಮೆಂಟ್ಸ್ ಅನ್ನು ತಗೊಂಡ್ರೆ ಅದಕ್ಕಿಂತ ಬೇರೆ ಒಳ್ಳೇದು ಇನ್ನೊಂದಿಲ್ಲ ಅಂತ ಅಂದ್ಬಿಟ್ಟು. ಹಾಗೆ ಫುಡ್ ಅಂಡ್ ಮೆಡಿಸನ್, ಫುಡ್ ಆಸ್ ಮೆಡಿಸನ್ ಅಂಡ್ ಫುಡ್ ಈಸ್ ಮೆಡಿಸನ್. ಫುಡ್ ಅಂಡ್ ಮೆಡಿಸನ್ ಬೇರೆ ಬೇರೆ ಆಗಿ ನೋಡ್ತೀವಿ. ಫಸ್ಟ್ ಫುಡ್ ಅಂಡ್ ಮೆಡಿಸನ್ ಅಂತ. ಅಂಡ್ ಒಂದು ಈಗ ಎಸ್ಪೆಷಲಿ ಗಾಂಧೀಜಿ ಅವರ ಜೀವನನ ಒಂದ್ ಸ್ವಲ್ಪ ನಾವು ಓದಿ ಅಳವಡಿಸ್ಕೊಳ್ತಾ ಹೋದಾಗ ಫುಡ್ ಕ್ಯಾನ್ ಬಿ ಯೂಸ್ಡ್ ಆಸ್ ಮೆಡಿಸನ್ ಅಂತ ಅಂದ್ಬಿಟ್ಟು. ಬಿಕಾಸ್ ಫುಡ್ ಈಸ್ ಮೆಡಿಸನ್. ಯಾವಾಗ ಫುಡ್ ಮೆಡಿಸನ್ ಆಗತ್ತೆ, we have to take in the right proportions and right quantities. ಆಗ ಮಾತ್ರ food will act as medicine, not otherwise. For example, ನಮ್ಗೆ ಕಾನ್ಸ್ಟಿಪೇಷನ್ ಇದ್ದಾಗ ಫೈಬರ್ ಜಾಸ್ತಿ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ಡಯಟ್ ಅಲ್ಲಿ, ನಮ್ಮ ಫುಡ್ ಅಲ್ಲಿ. ಆವಾಗ ನಮ್ಗೆ ಒಂದು ತುಂಬಾ ಸುಲಭವಾಗಿ ಗೊತ್ತು, ಎಲ್ಲ ವೆಜಿಟಬಲ್ಸ್ ಅಲ್ಲೂ ಫೈಬರ್ ಇದೆ. ಎಸ್ಪೆಷಲಿ ರಾ ವೆಜಿಟಬಲ್ಸ್ ಅಲ್ಲಿ ಫೈಬರ್ ಇದೆ. ಕೆಲವ್ರಿಗೆ ರಾ ವೆಜಿಟಬಲ್ಸ್ ತಿನ್ನಕ್ಕಾಗದೆ ಇರಬಹುದು, ಅಥವಾ ನಮ್ಗೆ ಲೀಫಿ ಗ್ರೀನ್ ವೆಜಿಟಬಲ್ಸ್ ಅಲ್ಲಿ ಫೈಬರ್ ಇದೆ ಅಂತ ಗೊತ್ತು. ಬಟ್ ಸೊಪ್ಪನ್ನ ತಿನ್ಬೇಕು ಅಂತ ನಾವು ಒಂದು ಕೊಟ್ಟು ಸೊಪ್ಪನ್ನ ಒಂದು ದೊಡ್ಡ ಪಾತ್ರೆನಲ್ಲಿ ಹುಳಿ ಮಾಡಿ 10 ಜನ ಊಟ ಮಾಡಿದ್ರೆ ಅದು ನಮ್ಗೆ ಮೆಡಿಸನ್ ಆಗಲ್ಲ. ಸೊಪ್ಪು ಆ ಕ್ವಾಂಟಿಟಿ ಕೂಡ ಇಟ್ ಈಸ್ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್. ಹಾಗೇನೆ ಕೆಲವು ಫುಡ್ಸ್ ಅನ್ನ ಎಷ್ಟು ಕಡಿಮೆ ತಿನ್ಬೇಕು ಅಷ್ಟೇ ಕಡಿಮೆ ತಿನ್ಬೇಕು. ಎಸ್ಪೆಷಲಿ ಶುಗರ್, ಇಟ್ ಹ್ಯಾಸ್ ನಥಿಂಗ್ ಟು ಡೂ ವಿತ್ ಬೀಯಿಂಗ್ ಡಯಾಬಿಟಿಕ್. ಅದು ಎಸ್ಪೆಷಲಿ ವೈಟ್ ರಿಫೈನ್ಡ್ ಶುಗರ್ ಇಸ್ ನಾಟ್ ಸೋ ಗುಡ್ ಫಾರ್ ಅವರ್ ಹೆಲ್ತ್ ಅಂತ ಈಗ ಅಷ್ಟೊಂದು ಸಾಬೀತುಪಡಿಸಿದೆ. ಇದನ್ನ ಇನ್ನು ಮುಂದೆ ನೋಡೋಣ ಹೆಂಗೆ ಫುಡ್ ಕ್ಯಾನ್ ಬಿ ಯೂಸ್ಡ್ ಆಸ್ ಮೆಡಿಸನ್ ಅಂತ. ದಿಸ್ ಇಸ್ ಅನ್ ಓಲ್ಡ್ ಆಯುರ್ವೇದಿಕ್ ಪ್ರಾವರ್ಬ್. ಎಷ್ಟು ಅರ್ಥಬದ್ಧವಾಗಿದೆ ನೋಡಿ. ವೆನ್ ಡಯಟ್ ಇಸ್ ರಾಂಗ್, medicine is of no use. However, when diet is correct, medicine is of no need. ಆ ರೀತಿನಲ್ಲಿ ನಮ್ಮ ಜೀವನ ಶೈಲಿ, ನಮ್ಮ ಲೈಫ್ ಸ್ಟೈಲ್ ಹೇಗಿರ್ಬೇಕು ಅಂದ್ರೆ ಈ ಒಂದು ಪುರಾತನ ಆಯುರ್ವೇದದ ಒಂದು ನಾಣ್ಣುಡಿಯಂತೆ ನಮ್ಮ ಲೈಫ್ ಸ್ಟೈಲ್ ನಡೆಸ್ಕೋಬೇಕು ಅಂತ ಅಂದ್ಬಿಟ್ಟು ಹೇಗೆ ನಡೆಸ್ಕೊಳ್ಳೋದು ಅನ್ನೋದನ್ನ ಯೋಚನೆ ಮಾಡೋಣ ಅಂತ. ಹಾಗೆ the food you eat can be either the safest and most powerful form of medicine, or it could be the slowest form of poison. The same food, depending on the quantity, depending on how we eat, it can either be poison or it could be the powerful medicine anta kuda. Hage medicine is not health care. Food is health care. Actually, medicine is sick care. ಇದು ಎಷ್ಟು ಅರ್ಥಪೂರ್ಣವಾಗಿದೆ ನೋಡಿ. ನಾವು ಮೆಡಿಸಿನ್ ಯಾವಾಗ ತಗೋತೀವಿ? ನಮಗೆ ಆರೋಗ್ಯ ಸರಿಗಿಲ್ದೆ ಇದ್ದಾಗ. ದಟ್ ಮೀನ್ಸ್ ಮೆಡಿಸಿನ್ ಇಸ್ ಸಿಕ್ ಕೇರ್. ನಮ್ಮ ಹೆಲ್ತ್ ಕೇರ್ಗೆ ಮೆಡಿಸಿನ್ ಅಲ್ಲ, ಫುಡ್, ಆಹಾರ ಮತ್ತು ಆಲೋಚನೆ ಆಗ್ಲೇ ಹೇಳ್ದಂಗೆ ಇದು ಎರಡು ಬಹಳ ಮುಖ್ಯ ಅಂತ ಅಂದ್ಬಿಟ್ಟು. ಹಾಗೆ ಫುಡ್ ಇಸ್ ಮೆಡಿಸಿನ್
we can actually change our gene expressions with the foods that we eat ಅಂತ ಅಂದ್ಬಿಟ್ಟು ಹೇಳಿದ್ದು. ಈಗ just about 4 years back, this Japanese scientist Yoshinoro Oshumi ಅನ್ನೋರ್ಗೆ ನೊಬೆಲ್ ಪ್ರೈಸ್ ಬಂತು in medicine, in physiology itself. ಯಾವ್ದ್ರ ಮೇಲೆ? He did lot of work on fasting. ಇದ್ರ ಬಗ್ಗೆ ನೊಬೆಲ್ ಪ್ರೈಸ್ ಬಂದಿದೆ. ಈಗ ಅವರ ಈಗ ನೊಬೆಲ್ ಪ್ರೈಸ್ ಬಂದಿರಬಹುದು, ಬಟ್ ಅಷ್ಟು ವರ್ಷದ ಹಿಂದೆ ಗಾಂಧೀಜಿ ಅವರು ಫಾಸ್ಟಿಂಗ್ ಅನ್ನ ಅವರ ಒಂದು ಇನ್ನೇಟ್ ಆಗಿ ಅರ್ಥ ಮಾಡಿಕೊಂಡು ನ್ಯಾಚುರಾಪತಿ ಪ್ರಿನ್ಸಿಪಲ್ ಮೂಲಕ ಅವರ ಫಾಸ್ಟಿಂಗ್ ಅನ್ನ ನಡೆಸ್ತಾ ಇದ್ರು. Who knows, probably he was influenced by many of the religious customs ಅಲ್ಲಿ. ಬರೀ ನಮ್ಮೊಂದರಲ್ಲೇ ಅಲ್ಲ, ಬರೀ ಗಾಂಧೀಜಿ ಒಬ್ಬರೇ ಅಲ್ಲ, ತುಂಬಾ ರಿಲಿಜಿಯಸ್ ಕಸ್ಟಮ್ಸ್ ಅಲ್ಲಿ, ಬರೀ ನಮ್ಮ ಮತದೊಂದೇ ಅಲ್ಲ, ಎಲ್ಲ ಮತಗಳಲ್ಲೂ ಫಾಸ್ಟಿಂಗ್ ಈಸ್ ಒನ್ ಆಫ್ ದ ಸ್ಪಿರಿಚುವಲ್ ಡಿಸಿಪ್ಲಿನ್ಸ್. ಅದರಿಂದ ನೋಡೇನೆ ಅವ್ರಿಗೆ ಜಾಪನೀಸ್ ಸೈಂಟಿಸ್ಟ್ಗೆ ಇನ್ಫ್ಲೂಯೆನ್ಸ್ ಆಗಿರಬಹುದು. The best of all medicines are resting and fasting. This I can vouch for it. Nanu even last year kuda ನ್ಯಾಚುರಾಪತಿ ಆರೋಗ್ಯ ಕೇಂದ್ರದಲ್ಲಿ ಬರೋಡಾನಲ್ಲಿ ಹೋಗಿ both rest and fast ಮಾಡಿದಾಗ ಎಷ್ಟು ಬದಲಾವಣೆಗಳು ಆಗತ್ತೆ ಅನ್ನೋದನ್ನ ಸ್ವಂತ ಅನುಭವ ಪಡೆದಿದ್ದೆ. ಎಷ್ಟು ಇದನ್ನ ನನ್ನ ಎಷ್ಟು ಹೇಳಿದ್ರೂ ಸಾಲದಿಲ್ಲ. ನಮ್ಮ ಹಳೇ ಪುರಾತನ ಒಂದು ಪದ್ಧತಿ ಇತ್ತಲ್ಲ, ಅಟ್ಲೀಸ್ಟ್ ಏಕಾದಶಿನಲ್ಲಿ ಒಂದು ತಿಂಗಳಿಗೆ ಬರೋ ಏಕಾದಶಿನಲ್ಲಿ ನಾವು ಫಾಸ್ಟ್ ಉಪವಾಸ ಮಾಡ್ತಾ ಇದ್ದಿದ್ದು ಎಷ್ಟು ಒಳ್ಳೆ ಪದ್ಧತಿ ಅಂತ ಅಂದ್ಬಿಟ್ಟು ಅದನ್ನೇ ಈಗ ವೈಜ್ಞಾನಿಕವಾಗಿ ನೋಡಿ ಸಾಬೀತುಪಡಿಸ್ತಾ ಇದೆ ಅಷ್ಟೇ. Health and healing will follow fasting and these are all because of the work that was done by the Japanese scientist based on fasting. ಅವ್ರದ್ದು ಇನ್ನೇನು ಇಲ್ಲ, ಫಾಸ್ಟಿಂಗ್ ಅಂಡ್ ಆಟೋಫೆಜಿ. ಅವರ ಜಾಪನೀಸ್ ಸೈಂಟಿಸ್ಟ್ ಏನ್ ತೋರಿಸಿದ್ದು ಅಂತಂದ್ರೆ, ಆಟೋಫೆಜಿ ಅಂತಂದ್ರೆ ಆಟೋ ಮೀನ್ಸ್ ಸೆಲ್ಫ್, ಫೆಜಿ ಇಸ್ ಟು ಈಟ್. ಕೆಲವು ಸೆಲ್ಸ್ ಅಥವಾ ಸೆಲ್ ಆರ್ಗನಲ್ಸ್, ಸೆಲ್ಸ್ ಒಳಗಡೆ ಇರತ್ತಲ್ಲ, ಡಿಫ್ರೆಂಟ್ ಪಾರ್ಟ್ಸ್ ಆಫ್ ದ ಸೆಲ್, ಅದು ಕೆಲವುದು ದೇ ಬಿಕಮ್ ನಾನ್ ಫಂಕ್ಷನಲ್, ಅಥವಾ ಒಂದೊಂದು ಸೆಲ್ದು ಇಷ್ಟಿಷ್ಟು, ಅದಕ್ಕೆ ಒಂದೊಂದು ಸೆಲ್ಗೂ ಒಂದಿಷ್ಟಿಷ್ಟು ಆಯಸ್ ಅಂತ ಇರುತ್ತೆ. ಈಚ್ ಒನ್ ವಿಲ್ ಹ್ಯಾವ್ ಒಂದಷ್ಟು ದಿನಗಳು, ತಿಂಗಳುಗಟ್ಲೆ. ಡಿಫ್ರೆಂಟ್ ಟಿಶ್ಯೂಸ್ ವಿಲ್ ಹ್ಯಾವ್ ಡಿಫ್ರೆಂಟ್ ಲೈಫ್ ಸ್ಪ್ಯಾನ್. ಅದಾದ್ಮೇಲೆ ಹೊಸ ಸೆಲ್ ರೀಜನರೇಟ್ ಆಗತ್ತೆ, ಹಳೆ ಸೆಲ್ ಹೊರಟೋಗ್ಬೇಕು. ಅದು ವಾಟ್ ವಿ ಕಾಲ್ ಆಸ್ ಇನ್ನೇನಿಲ್ಲ, ಕಸ ಅಷ್ಟೇ. ಆ ಒಂದು ಸೆಲ್ ಡೆಬ್ರಿ ಅಂತ ಹೇಳ್ತೀವಿ, ಟೆಕ್ನಿಕಲ್ ಟರ್ಮ್ ಫಾರ್ ಕಸ, ಡೆಬ್ರಿ ಅಂತ ಅಂದ್ಬಿಟ್ಟು. ಅದನ್ನ ನಾವು ಫಾಸ್ಟಿಂಗ್ ಮಾಡಿದಾಗ ಬೇರೆ ಸೆಲ್ಸ್, ಅದಕ್ಕೆ ಡಿಫ್ರೆಂಟ್ ಹೆಸರುಗಳಿದೆ, ಫಾಗೋಸೋಮ್ಸ್ ಅಂತ ಅಂದ್ಬಿಟ್ಟು ಡಿಫ್ರೆಂಟ್ ಎನ್ಸೈಮ್ಸ್ ಇದೆ, ದಟ್ ವಿಲ್ ಈಟ್ ಅಪ್ ದಟ್ ಸೆಲ್ ಡೆಬ್ರಿ ಅಂತ ಅಂದ್ಬಿಟ್ಟು. ದಟ್ ಇಸ್ ವಾಟ್ ಇಸ್ ಕಾಲ್ಡ್ ಆಟೋಫೆಜಿ. ಈ ನಮ್ಮ ಉಪವಾಸದಿಂದ ಆ ಹಳೆ ಬೇಡದೆ ಇರೋ ಸೆಲ್ಸ್ ಗಳೆಲ್ಲ ನಮ್ಮ ಬಾಡಿಯಿಂದ ಕ್ಲೆನ್ಸ್ ಅಪ್ ಆಗತ್ತೆ ಅಂತ. ದಟ್ ಇಸ್ ವಾಟ್, ತುಂಬಾ ಸಿಂಪಲ್ ಆಗಿ ಹೇಳಿರೋ ಹಂಗೆ ಫಾಸ್ಟಿಂಗ್ ಈಸ್ ಲೈಕ್ ಸ್ಪ್ರಿಂಗ್ ಕ್ಲೀನಿಂಗ್ ಫಾರ್ ಅವರ್ ಬಾಡಿ. ಅಲ್ಲಿ ಅಮೆರಿಕದಲ್ಲಿ ಸ್ಪ್ರಿಂಗ್ ಕ್ಲೀನಿಂಗ್ ಅಂತ, ಯಾಕೆಂದ್ರೆ ವಿಂಟರ್ ಅಲ್ಲಿ ಯಾವಾಗ್ಲೂ ಕಿಟಕಿ ಬಾಗ್ಲು ಎಲ್ಲಾನು ಮುಚ್ಚಿರತ್ತೆ. ಸ್ಪ್ರಿಂಗ್ ಬಂದ ತಕ್ಷಣ ಕಿಟಕಿಗಳನ್ನ ತೆಗೆದು ಹೊಸ ಗಾಳಿನ ಆಡೋದಿಕ್ಕೆ ಬಿಡ್ತೀವಿ. ಸೊ ಇಟ್ ಇಸ್ ಅ ಹೋಲ್ ಮನೇನ ಕ್ಲೀನ್ ಮಾಡತ್ತೆ, ಯಾಕೆಂದ್ರೆ ಅಷ್ಟು ಸೆವ್ರಲ್ ಮಂತ್ಸ್ ಕಿಟಕಿ ಬಾಗ್ಲು ಎಲ್ಲ ಮುಚ್ಚಿರೋದ್ರಿಂದ. ಅದೇ ರೀತಿ ಹೆಂಗೆ ಮನೇನ ಸ್ಪ್ರಿಂಗ್ ಕ್ಲೀನಿಂಗ್ ಮಾಡುತ್ತೋ, ಅದೇ ರೀತಿ ಬಾಡಿನಲ್ಲಿ ಸ್ಪ್ರಿಂಗ್ ಕ್ಲೀನಿಂಗ್ ಯಾವಾಗ ಆಗತ್ತೆ? ಥ್ರೂ ಫಾಸ್ಟಿಂಗ್ ಅಂತ ಅಂದ್ಬಿಟ್ಟು. ಸೊ ಹೇಗೆ ಏನ್ ತರ ಫಾಸ್ಟ್ ಮಾಡ್ಬೋದು? ಬಟ್ ಎನಿ ಟೈಪ್ ಆಫ್ ಫಾಸ್ಟಿಂಗ್ ಎಕ್ಸೆಪ್ಟ್ ಒನ್ ಆಫ್ ದ ಟೈಪ್ಸ್ ವಿಚ್ ಐ ವಿಲ್ ಸೇ, ನಾವಾಗೇನೆ ನಾವು ವಿದೌಟ್ ಎನಿ ಸೂಪರ್ವಿಷನ್ ಮಾಡಬಹುದು. ಇಫ್ ವಿ ಕ್ಯಾನ್ ಹ್ಯಾವ್ ಇದರ್
2 times or 3 times ಮೀಲ್ ತಗೊಂಡು ಇನ್ ಬಿಟ್ವೀನ್ ಏನು ತಗೊಳ್ದೆ ಅಥವಾ ತುಂಬಾ ಕಡಿಮೆ ತಗೊಂಡು ಶುಗರ್ನ ಕಂಪ್ಲೀಟ್ ಅವಾಯ್ಡ್ ಮಾಡೋದಿಕ್ಕೆ ಒಂದು ಎಸ್ಪೆಷಲಿ ರಾತ್ರಿ ಊಟ ಬೇಗ ಮಾಡಿಕೊಂಡು ನೆಕ್ಸ್ಟ್ ಡೇ ಬ್ರೇಕ್ಫಾಸ್ಟ್ಗೆ ಮಿನಿಮಮ್ ಒಂದು 12 hours 10 to 12 hours ಫಾಸ್ಟಿಂಗ್ ಮಾಡೋದು ಯೂಶುವಲಿ ನಾವೇನೆ ಮಾಡಬಹುದು ವಿದೌಟ್ ಎನಿ ಡಾಕ್ಟರ್ಸ್ supervision. But ಹಿರಿಯರಿದ್ರೆ if there are certain underlying conditions, health conditions like diabetes ಅಥವಾ blood pressure ಅಥವಾ ತುಂಬಾ ಔಷಧಿ ತಗೋತಾ ಇದ್ರೆ ಅವಾಗ ಡಾಕ್ಟರ್ನ ಒಂದ್ಸಲಿ ಕೇಳ್ಬಿಟ್ಟು ಡಾಕ್ಟರ್ ಸೂಪರ್ವಿಷನ್ ಅಲ್ಲಿ ಈ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಮಾಡೋದು ತುಂಬಾ ಮುಖ್ಯ. ಇದನ್ನ ನಾನಂತೂ ನನಗೆ ಇನ್ಫ್ಲೂಯೆನ್ಸ್ ಆಗಿದ್ದು more than this Japanese scientist ವರ್ಕ್ ಗಿಂತ ಗಾಂಧೀಜಿ ಅವರ ಜೀವನ ಶೈಲಿ. ಈಗ ಜಾಪನೀಸ್ ಸೈಂಟಿಸ್ಟ್ ರಿಸರ್ಚ್ ಇಂದ ಬೇರೆಯವ್ರಿಗೆ ಹೇಳಿ ಬೇರೆಯವ್ರಿಗೆ ಅದನ್ನ ಎವಿಡೆನ್ಸ್ ತಂದು ಕಾನ್ಫಿಡೆನ್ಸ್ ತುಂಬಿಸಿ ಇದನ್ನ ಫಾಲೋ ಮಾಡಿ ಅಂತ ಹೇಳಕ್ಕೆ ಆಗತ್ತೆ. ಬಟ್ ಅಟ್ ಅ ಪರ್ಸನಲ್ ಲೆವೆಲ್ ಇಟ್ ವಾಸ್ ಗಾಂಧೀಜಿಸ್ ಲೈಫ್ ದಟ್ ಇನ್ಫ್ಲೂಯೆನ್ಸ್ಡ್ ಮೀ to do fasting on a regular basis. So ಏನೇನಾಗುತ್ತೆ intermittent fasting, definitely obesity improve ಆಗುತ್ತೆ, ಅದು ಗೊತ್ತು. ಇನ್ಸುಲಿನ್ ರೆಸಿಸ್ಟೆನ್ಸ್, ಹೈ ಕೊಲೆಸ್ಟ್ರಾಲ್ ಲೆವೆಲ್ಸ್ ಕಡಿಮೆ ಆಗುತ್ತೆ, ಹೈಪರ್ ಟೆನ್ಷನ್ ಅಂಡ್ ಓವರ್ ಇನ್ಫ್ಲಮೇಷನ್ ಆಫ್ ದ ಬಾಡಿ. ಸೆಲ್ ಡೆಬ್ರಿ ಹೆಚ್ಚಾದಾಗ ನಮ್ಮ ಬಾಡಿನಲ್ಲಿ ಅಟ್ ದ ಸೆಲ್ಯುಲರ್ ಲೆವೆಲ್, ಅಟ್ ದ ಸಬ್ಸೆಲ್ಯುಲರ್ ಲೆವೆಲ್ inflammatory cytokines, ಕೆಲವು ಕೆಮಿಕಲ್ಸ್ ರಿಲೀಸ್ ಆಗಿ it will have a deleterious effect on the body, including this may be the cause for some types of cancer ಅಂತ ಕೂಡ ಸಾಬೀತುಪಡಿಸಿದೆ. ಇದೆಲ್ಲಾನು ಇಂಪ್ರೂವ್ ಆಗತ್ತೆ ಫಾಸ್ಟಿಂಗ್ ಅಲ್ಲಿ ಅಂತ ಅಂದ್ಬಿಟ್ಟು. ಆಲ್ಸೋ ಫಾಸ್ಟಿಂಗ್ will also slow down aging process because ಬ್ರೈನ್ ಹೆಲ್ತ್ ಕೂಡ ಇಂಪ್ರೂವ್ ಮಾಡುತ್ತೆ ಅಂತ ಫಾಸ್ಟಿಂಗ್ ಸಾಬೀತುಪಡಿಸಿದೆ. ದಿಸ್ ಇಸ್ ಒನ್ ಆಫ್ ದ ಮೇಜರ್ ಇನ್ಸೈಟ್ಸ್ ಇನ್ ಟು ಸೈಂಟಿಫಿಕ್ ರಿಸರ್ಚ್. ಎಲ್ಲಿ ತನಕ ಹೋಗಿದೆ ಅಂತಂದ್ರೆ ದಿಸ್ ಕುಡ್ ಈವನ್ ಹೆಲ್ಪ್ ವಿತ್ ಇಂಪ್ರೂವಿಂಗ್ ಮೆಮರಿ ಅಂಡ್ ಪ್ರಿವೆಂಟಿಂಗ್ ಆಲ್ಝೈಮರ್ಸ್ ಅನ್ನೋ ತನಕ. ಈಗ 4 ವರ್ಷದ ಹಿಂದೆನೆ ಈ ರಿಸರ್ಚ್ ಆಗಿರೋದ್ರಿಂದ ಇನ್ನ ಬಹಳಷ್ಟು ರಿಸರ್ಚ್ ಫಾಸ್ಟಿಂಗ್ ಬಗ್ಗೆ ಬೇರೆ ಬೇರೆ ಡಿಸೀಸಸ್ಗೆ ತುಂಬಾ ಈಗ there is an overflow of research that is happening right now. So ಇಷ್ಟಕ್ಕೂನು and many more, ಇವಾಗ ಲಿಸ್ಟ್ ಮಾಡಿರೋದು ಸ್ವಲ್ಪ ಮಾತ್ರ, ಇನ್ನು ಬೇಕಾದಷ್ಟು ಹೆಲ್ಪ್ ಆಗತ್ತೆ ಅಂತ ಅಂದ್ಬಿಟ್ಟು ಹೇಳ್ಬೋದು. ಸೊ ಇಷ್ಟು ಹೇಳ್ತಾ I just want to conclude in the next few slides. I know I think I just overshot the time. I will take next 5 minutes to conclude, Sudha. So ಆಗ್ಲೇ ಹೇಳ್ದಂಗೆ ಈ ಏಕಾದಶ ವ್ರತಗಳು, I don't have time. I thought I will go over each one ಏನು ಅನ್ನೋದನ್ನ, but we will probably can keep it for the next time. ಈ 11 ವಾವ್ಸ್ ಅಥವಾ ಅವರ ಒಂದು ಸಂಕಲ್ಪಗಳಲ್ಲಿ ಇವತ್ತು 2 ನೋಡಿದ್ವಿ, ಸತ್ಯ ಅಂಡ್ ಆಸ್ವಾದ ಅನ್ನೋದನ್ನ. ಅವ್ರವ್ರು ಹೇಳ್ತಾರೆ ಗಾಂಧೀಜಿ, ಯಾವ್ದು ಒಂದು ತಗೊಂಡ್ರು ಸಾಕು, ಎವ್ರಿಥಿಂಗ್ ಎಲ್ಸ್ ವಿಲ್ ಫಾಲ್ ಇನ್ ಪ್ಲೇಸ್ ಅಂತ ಕೂಡ. ಸೊ ಹಾಗೇನೆ ಏಕಾದಶ್ ವ್ರತದ ಜೊತೆಗೆ ಅವ್ರದ್ದು ರಾಮನಾಮ ವಾಸ್ ಹಿಸ್ ಇಟ್ಸ್ ಲೈಕ್ ಪವರ್ ಕ್ಯಾಪ್ಸ್ಯೂಲ್ ಅಂತ ಹೇಳ್ಬೋದು. ದಿಸ್ ವಾಸ್ ದಿ ಅಂಡರ್ಲೈಯಿಂಗ್ ಸ್ಟ್ರೆಂತ್ ಫಾರ್ ಗಾಂಧೀಜಿ. ಅದು ಹೇಗೆ ದಿಸ್ ರಾಮನಾಮ ಜಪ ವಾಸ್ ದ ಒನ್ ವಿಚ್ ಹೆಲ್ಪ್ಡ್ ಬೋತ್ ಇನ್ ಹಿಸ್ ಇನ್ನರ್ ವರ್ಕ್ and for his outer work. ಏನು ಹಂಗಂದ್ರೆ this inner work and outer work ಎರಡು ಬೇರೆ ಆಗಿರ್ಲಿಲ್ಲ ಗಾಂಧೀಜಿಗೆ. they both were harmonized. ಏನು ಸ್ವರಾಜ್ಯ, he won over himself. a self mastery is nothing but ಸ್ವರಾಜ್ಯ. ಸ್ವ ಅಂದ್ರೆ self, ರಾಜ್ಯ to win over our own selves is ಸ್ವರಾಜ್ಯ. That was Gandhiji's inner work, ಸ್ವರಾಜ್ಯ. ಅದೇ ಔಟರ್ ವರ್ಕ್ ಕೂಡ ನಮ್ಮ ದೇಶಕ್ಕೆ ಸ್ವರಾಜ್ಯನ ತಂದು ಕೊಟ್ರು ಥ್ರೂ ಹಿಸ್ ಇನ್ನರ್ ವರ್ಕ್. ಈ ಇನ್ನರ್ ವರ್ಕ್ ಇಸ್ ನಥಿಂಗ್ ಬಟ್, ಅಗೇನ್ ನ್ಯೂರೋಸೈನ್ಸ್ ಆಂಗಲ್ ತರಬೇಕು ಅಂದ್ರೆ ಗಾಂಧೀಜಿದು ಏನು ಫ್ರೀಡಮ್ ಫ್ರಮ್ ದ ಸೆನ್ಸಸ್. ಹಿ ಹ್ಯಾಡ್ ಸೆಲ್ಫ್ ಮಾಸ್ಟರಿ ಓವರ್ ದ ಮೈಂಡ್. ದಟ್ ವಾಸ್ ಹಿಸ್ ಇನ್ನರ್ ವರ್ಕ್.
and the outer work, freedom for the nation. It resulted in freedom for the nation. So both inner work and outer work, ಅವರ ಅದೆರಡು ಒಂದು ವರ್ಡ್ ಸ್ವರಾಜ್ಯ ಸೇಸ್ ಇಟ್ ಆಲ್ ಅಂತ ಹೇಳ್ಬಹುದು. ಹಾಗಾದ್ರೆ these are some of the slides that has moved me a lot. ಅದನ್ನ ಕ್ವಿಕ್ ಆಗಿ ತೋರಿಸಿ we will just end here. To believe in something and not live it is being dishonest. ತುಂಬಾ ಡೀಪ್ ಆಗಿದೆ ಈ ಒಂದು ಗಾಂಧೀಜಿಯವರ ಹೇಳಿಕೆ. ಇದನ್ನ ನಮ್ಮಲ್ಲೆಲ್ಲರಲ್ಲೂ ಇದನ್ನ ನಾವು ಆಳವಾಗಿ ಯೋಚನೆ ಮಾಡ್ಬೇಕು. ಬಟ್ ಬೀಯಿಂಗ್ ಡಿಸಾನೆಸ್ಟ್ ಅಂತಂದ್ರೆ ಆನೆಸ್ಟ್ ಆಗಿರ್ಬೇಕು ಅಂದ ತಕ್ಷಣ ಕಠಿಣತೆ ಇರೋದು ಬೇಕಾಗಿಲ್ಲ. ಆನೆಸ್ಟ್ ಅಂಡ್ ಕೈಂಡ್ ಅಂಡ್ ಜೆಂಟಲ್ ಅಂಡ್ ಕಂಪ್ಯಾಷನೇಟ್ ಅಂಡ್ ಎಂಪಥೆಟಿಕ್, that is Gandhiji's way. We can be honest and all of this too. Hage our prakara strength does not come from just physical capacity. It comes from an indomitable will. E will power, e sankalpa shakti is very very important. Idanna ನಾವು ಎಲ್ಲರೂ ಈ ಸಂಕಲ್ಪ ಶಕ್ತಿನ ಇನ್ನೂ ಜಾಸ್ತಿ ಬೆಳೆಸ್ಕೊಳ್ಳೋಣ. ಬಟ್ ಆ ಸಂಕಲ್ಪ ಶಕ್ತಿ ಒಳ್ಳೆ ಕಡೆಗೆ ಅದನ್ನ ನಾವು ಏಮ್ ಮಾಡೋಣ. ನಾಟ್ ಜಸ್ಟ್ ಸಂಕಲ್ಪ ಶಕ್ತಿ ನಂಗೆ ಇದು ಬೇಡ ಅದ್ ಬೇಡ ಅಂತ ಹಠ ಮಾಡೋದ್ರನ್ನೆಲ್ಲ ಅಲ್ಲ, ಒಂದು ಒಳ್ಳೆ ರೀತಿನಲ್ಲಿ ಹೇಗೆ ನಮ್ಮನ್ನ ನಾವು ಕಂಡ್ಕೊಂತ ನಮ್ಮನ್ನ ನಾವು ಅರಿಯೋದಕ್ಕೆ ಈ ಒಂದು ವಿಲ್ ಪವರ್ ಸಂಕಲ್ಪ ಶಕ್ತಿನ ಹೆಚ್ಚಿಸ್ಕೊಂತ ಹೋಗೋಣ ಅಂತ ಹೇಳ್ತೀನಿ. ಹಾಗೆ ಸ್ಯಾಟಿಸ್ಫ್ಯಾಕ್ಷನ್ ಲೈಸ್ ಇನ್ ದಿ ಎಫರ್ಟ್ and not in the attainment of the results. Full effort is full victory. This is again one of my favorites. Namma yoga kshemada one byline is also that. Idanne ನಾವು ಇನ್ನೊಂದು ರೀತಿನಲ್ಲಿ ಹೇಳ್ತೀವಿ, path is the goal. Make your path itself as the goal. ಅಂದ್ರೆ ನಾವ್ ಏನ್ ಎಫರ್ಟ್ ಹಾಕ್ತಿವೋ ಗೋಲ್ ಮುಟ್ಟುವಾಗ ಏನ್ ರಿಸಲ್ಟ್ಸ್ ಬರುತ್ತೋ ಬರ್ಲಿ, ನಮ್ಮ ಪಾತನ್ನೇ ದಾರಿಯೇ ಗುರಿ, ನಮ್ಮ ದಾರಿನೇ ನಾವು ಗುರಿಯಾಗಿಟ್ಕೊಂಡು ದಾರಿನೇ ಖುಷಿಯಿಂದ ಗುರಿ ಕೆಳಗೆ ಹೋದಾಗ that is when journey becomes the destination, path becomes the goal ಅಂತ ಯೋಗಕ್ಷೇಮದಲ್ಲಿ ಹೇಳೋದು. ಹಾಗೆ the best way to find yourself is to lose yourself in the service of others. ಅದನ್ನ ಪ್ರತಿ ಕ್ಷಣವೂ ಮಾಡಿ ತೋರಿಸಿದ್ರು, ಎಲ್ಲ ಲೆವೆಲಲ್ಲೂ ಎಲ್ಲ ರೀತಿನಲ್ಲೂ. ಎಲ್ಲದಕ್ಕಿಂತ ಹೆಚ್ಚಾಗಿ as human beings our greatness lies not so much in being able to remake the world as in being able to remake ourselves. ಎಂಥ ದೊಡ್ಡ ಮಾತು. ಅದನ್ನೇ ಸ್ವರಾಜ್ಯ. ನಮ್ಮನ್ನ ನಾವು ಗೆದ್ದು we have to make ourselves, ನಮ್ಮ ಫ್ಯೂಚರ್ ಅನ್ನ ನಾವೇ ಒಂದು we can carve out our own future. ಒಂದು ಮುಂದಿನ ಜೀವನಕ್ಕೆ ನಾವೇ ಶಿಲ್ಪಿಗಳು ಅನ್ನೋದನ್ನ ಇದಕ್ಕೆ ಹೇಳಿದ್ದು. ಅದನ್ನ ಅವರು ಅಕ್ಷರಶಃ ತೋರಿಸಿದ್ರು, both through his inner work and outer work ಅಂತ ಹೇಳಿ. ಹಾಗಾದ್ರೆ this is what we always say during this COVID times. As we conquer the pandemic battle, can we conquer ourselves? And can we conquer ourselves through Gandhiji's way? Take care and Godspeed. Namaste. ಎಲ್ರಿಗೂ ನಮಸ್ಕಾರ. ನಿಜವಾಗಿಯೂ ನನ್ಗೆ ಮಾತಾಡ್ಬೇಕು ಅಂತ ಖಂಡಿತ ಅನ್ನಿಸ್ತಾ ಇಲ್ಲ. ಹೇಗೆ ಅಂದ್ರೆ ಮೊಸರಲ್ಲಿ ಕಲಸಿಕ್ ಆಗ್ಬಿಡಬಹುದು ಅಂತ ನನ್ನ ಮಾತು. ಗಾಂಧೀಜಿಯವರ ಇಡೀ ವ್ಯಕ್ತಿತ್ವವನ್ನ ಎಳೆಯಾಗಿ ಎಷ್ಟು ಸರಳವಾಗಿ ನೀವು ಅರ್ಥ ಮಾಡಿಸಿದ್ರಿ ಅಂದ್ರೆ ಗಾಂಧೀಜಿಯವರನ್ನ ಬೇರೆ ರೀತಿಯಲ್ಲೇ ನಮ್ಮ ಕಣ್ಣೆದುರು ತಂದು ನಿಲ್ಲಿಸ್ಬಿಟ್ರಿ. ನಿಜವಾಗಿಯೂ ಇವತ್ತು ಗಾಂಧಿ ಜಯಂತಿಯನ್ನ ಸಾರ್ಥಕಗೊಳಿಸಿದ್ರಿ. ನಮಸ್ತೆ ಅಮ್ಮ. ಒಂದು ವಿಚಾರ ನಮ್ಮ ಎಲ್ಲ ಇವತ್ತು ಕೇಳುಗರಿಗಾಗಿ ಹೇಳೋಣ ಅಂತ ಅನ್ಸಿದ್ದು, ನಿಸರ್ಗೋಪಚಾರ ಮೆಸೇಜ್ ಹೇಳಕ್ಕೆ
ತುಂಬಾ ಒಂದು ಸಿಂಗಲ್ ಮೆಸೇಜ್ ಹೇಳಕ್ಕೆ ತುಂಬಾ ಕಷ್ಟ ಆಗತ್ತೆ. ಬಟ್ ಆದ್ರೂನು ಈಗಿನ ಪರಿಸ್ಥಿತಿಗೆ ಸರಿಯಾಗಿ ಹೋಗೋ ಹಂಗೆ ನಮ್ಗೆಲ್ಲಾರ್ಗೂ ಉಪಯೋಗ ಆಗೋ ಆ ತರ ಒಂದು ಮೆಸೇಜ್ ಅನ್ನ ಹೇಳೋಣ ಅಂತ ಅಂದ್ಬಿಟ್ಟು, ಗಾಂಧೀಜಿ ಅವರ ಜೀವನ ಈ ಎರಡು ಏಕಾದಶ ವ್ರತ, ಸತ್ಯ ಮತ್ತು ಆಸ್ವಾದ, ಅದೆರಡನ್ನೇ ತಗೊಂಡಾಗ್ಲೂ ನಮ್ಮ ಮನಸ್ಸನ್ನ ನಾವು ಸಕಾರಾತ್ಮಕವಾಗಿ ಇಟ್ಕೊಂಡು ನಮ್ಮ ಆಲೋಚನೆ, ಮಾತು ಮತ್ತು ನಡವಳಿಕೆ ಮೂರಲ್ಲೂ ಒಂದು ಹೊಂದಾಣಿಕೆ ಇದ್ದು, ಹಾಗೂ ನಮ್ಮ ಆಹಾರವನ್ನೇ ನಾವು ಒಂದು ಮೆಡಿಸನ್ ಆಗಿ ಉಪಯೋಗ ಮಾಡಿಕೊಂಡಾಗ ನಮ್ಮ ಒಳಗಡೆ ಇರೋ ಒಂದು ಇಮ್ಯುನಿಟಿ, ರೋಗ ನಿರೋಧಕ ಶಕ್ತಿ ತನಗೆ ತಾನೇ ಇಂಪ್ರೂವ್ ಆಗತ್ತೆ ಅಂತ. ಬಿಕಾಸ್ ಈ ರೋಗ ನಿರೋಧಕ ಶಕ್ತಿನ ನಾವು ಹೊರಗಡೆಯಿಂದ ತರೋದಿಕ್ ಆಗಲ್ಲ. ಅದಕ್ಕೆ ನೀವಾಗ್ಲೇ ಹೇಳ್ದಂಗೆ ಡಾಕ್ಟರ್ ಭರತ್ ಶಾ ಬಗ್ಗೆ ಒಂದು ಸಿಂಪಲ್ ಎಕ್ಸಾಂಪಲ್ ಕೊಡ್ತಾರೆ. ಅದು ಒಂದನ್ನ ಹೇಳಿ, ಈ ಹೇಗೆ ಗಾಂಧೀಜಿ ಅವರ ಜೀವನ ವಿಚ್ ವಾಸ್ ಬೇಸ್ಡ್ ಆನ್ ನ್ಯಾಚುರೋಪತಿ ಪ್ರಿನ್ಸಿಪಲ್, ಅದು ಒಂದನ್ನ ನಾವು ನೆನ್ಪಿಟ್ಕೊಂಡ್ರು ಇವತ್ತು ಸಾಕಾಗತ್ತೆ. ಏನದು? ಇದು ದಿಸ್ ಇಸ್ ಒನ್ ಆಫ್ ಡಾಕ್ಟರ್ ಭರತ್ ಶಾಸ್ ಫೇವ್ರೆಟ್ ಎಕ್ಸಾಂಪಲ್ ಟು ಅಂಡರ್ಸ್ಟ್ಯಾಂಡ್ ಏನು ನಮ್ಮಲ್ಲೇ ಇರೋ ಒಂದು ಹೀಲಿಂಗ್ ಮೆಕ್ಯಾನಿಸಮ್ ಹೆಂಗಿರತ್ತೆ, ಇನ್ನೇಟ್ ಆಗಿ ಇರೋವಂತ ಒಂದು ಹೀಲಿಂಗ್ ಮೆಕ್ಯಾನಿಸಮ್ ಹೆಂಗೆ ಅಂತ ಅಂದ್ಬಿಟ್ಟು, ನಮ್ಗೆ ಒಂದು ದೀರ್ಘವಾದ ಒಂದು ಏನಾದ್ರೂ ಒಂದು ಕಟ್ ಆದ್ರೆ ಅಥವಾ ಸರ್ಜರಿ ಆದ್ರೆ ಏನ್ ಮಾಡ್ತಾರೆ ಸರ್ಜನ್ನು? ಮಸಲ್ ಲೇಯರ್ಸ್ ಅನ್ನ ಮತ್ತೆ ಸ್ಕಿನ್ ಅನ್ನ ಹತ್ರ ತಂದು ಸೂಚರ್ ಹಾಕ್ತಾರೆ. ಈ ಸ್ಕಿನ್ ಅನ್ನ ಕಟ್ ಮಾಡಿರತ್ತೆ, ಎರಡು ಸ್ಕಿನ್ ಲೇಯರ್ನು ಹತ್ರ ತಂದು ಸೂಚರ್ ಹಾಕ್ತಾರೆ ಅಷ್ಟೇ. ಒಂದಷ್ಟು ದಿನ ಆದ್ಮೇಲೆ ಅದು ಹೇಗೆ ಆ ಎರಡು ಕಟ್ ಎಂಡ್ಸ್ ಆಫ್ ದ ಸ್ಕಿನ್ ಹೇಗೆ ಜಾಯಿನ್ ಆಗತ್ತೆ, ಅದನ್ನ ಏನಾದ್ರೂ ಡಾಕ್ಟರ್ ಇಂದ ಸಾಧ್ಯನಾ ಮಾಡೋದಿಕ್ಕೆ? ಖಂಡಿತ ಅಲ್ಲ. ಆ ಎರಡು ಫ್ಲಾಪ್ಸ್ ಆಫ್ ದ ಸ್ಕಿನ್ ಹೀಲ್ ಆಗ್ಬೇಕಾದ್ರೆ ಅಲ್ಲಿ ಒಳಗಡೆ ಇರೋ ಒಂದು ಹೀಲಿಂಗ್ ಫಂಕ್ಷನ್ ಆಫ್ ದ ಬಾಡಿಯಿಂದ ಮಾತ್ರ ಸಾಧ್ಯ. ಆ ಹೀಲಿಂಗ್ ಮೆಕ್ಯಾನಿಸಮು ಅಷ್ಟೇ. ಹಾಗೆ ಯಾವ್ದಾದ್ರೂ ಒಂದು ರೋಗ ಬರ್ದೇ ಇರೋ ಹಂಗೆ ಮಾಡೋದಿಕ್ಕ ಇಮ್ಯುನಿಟಿ, ರೋಗ ನಿರೋಧಕ ಶಕ್ತಿ ಕೂಡ ನಾವೇನೋ ಒಂದ್ ಸ್ವಲ್ಪ ವೈಟಮಿನ್, ಈ ಕಷಾಯ ತಗೊಳ್ಬಹುದು, ಬಟ್ ಡೈರೆಕ್ಟ್ ಆಗಿ ಅದರಿಂದ ಅಲ್ಲ. ನಮ್ಮ ಒಳಗಡೆ ಇರೋ ರೋಗ ನಿರೋಧಕ ಶಕ್ತಿನ ವೃದ್ಧಿ ಮಾಡಿಸುತ್ತೆ ಹೊರಗಡೆ ವಸ್ತುಗಳಿಂದ ಹೊರತು ಅದಾಗದೆ ಏನೂ ಮಾಡೋದಿಕ್ ಸಾಧ್ಯ ಇಲ್ಲ. ಎಕ್ಸೆಪ್ಟ್ ಆಫ್ ಕೋರ್ಸ್ ಫಾರ್ ವ್ಯಾಕ್ಸಿನ್, ಅದನ್ನ ಬಿಟ್ಬಿಡೋಣ. ಬೇರೆದೆಲ್ಲ ನಮ್ಮ ಒಳಗಡೆನೆ ಇರೋ ಒಂದು ಇನ್ನೇಟ್ ಮೆಕ್ಯಾನಿಸಮ್ನ ವೃದ್ಧಿ ಮಾಡೋದಿಕ್ಕೆ ಈ ಎರಡು ನಾವು ಗಾಂಧೀಜಿ ಅವರ ಜೀವನದಿಂದ ಕಲಿತ್ರೆ ನಮ್ಮ ಮನಸ್ಸನ್ನ ಸಕಾರಾತ್ಮಕವಾಗಿ ಇಟ್ಕೊಂಡು, ಅಂಡ್ ಫುಡ್ ಎಸ್ಪೆಷಲಿ ಫಾಸ್ಟಿಂಗ್, ನಿಮ್ಮ ಡಾಕ್ಟರ್ಸ್ ಅನ್ನ ಕೇಳಿ ಹೇಗೆ ಅಂಡರ್ ಡಾಕ್ಟರ್ಸ್ ಸೂಪರ್ವಿಷನ್ ಫಾಸ್ಟಿಂಗ್ ಮಾಡಿದ್ರೆ ಹೇಗೆ ನಿಮಗೆ ಅನುಕೂಲ ಆಗತ್ತೆ, ಹೆಂಗೆ ನಿಮಗೆ ಉಪಯೋಗ ಆಗತ್ತೆ, ಹೇಗೆ ಲವಲವಿಕೆಯಾಗಿ ಇರಬಹುದು ಅನ್ನೋದನ್ನ ನೀವೇ ಎಕ್ಸ್ಪೀರಿಯನ್ಸ್ ಮಾಡಬಹುದು. ಇದೇ ನನ್ನ ಫೈನಲ್ ಮೆಸೇಜ್. ತುಂಬಾ 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 ಧನ್ಯವಾದಗಳು ಅಮ್ಮ. ನಿಜವಾಗಿಯೂ ನಾವೆಲ್ಲರೂ ಬದಲಾವಣೆಯ ಪರ್ವಕಾಲದಲ್ಲಿ ನಿಂತಿದ್ದೀವಿ. ಕೊರೋನಾ ನಂತರದ ಕಾಲ ಇದೆಯಲ್ಲ, ನಾವೆಲ್ಲರೂ ನಮ್ಮ ಒಳಗೇನೆ ಎಷ್ಟೊಂದು ಬದಲಾವಣೆ ತಂದುಕೊಳ್ಬೇಕಾದಂತಹ ಅಗತ್ಯತೆ, ಅನಿವಾರ್ಯತೆ ಇರುವಂತಹ ಸಂದರ್ಭದಲ್ಲಿ ಇಂತಹ ಮಾತುಗಳು ನಮಗೆ ಚೇತೋಹಾರಿಯಾಗಿದೆ ಮತ್ತು ಯಾವ ದಾರಿಯಲ್ಲಿ ನಾವು ನಡಿಬೇಕು ಅನ್ನುವಂತಹ ಒಂದು ಮಾರ್ಗದರ್ಶನವನ್ನು ಕೊಟ್ಟ ಹಾಗಾಗಿದೆ. ಖಂಡಿತ ಇದೇ ತಿಂಗಳಲ್ಲೇ ಇನ್ನೊಂದು ಸಾರಿ ನಾವು ಮತ್ತೆ ಭೇಟಿಯಾಗ್ತೀವಿ ರಾಮನಾಮ ಜಪ ಮತ್ತು ಏಕಾದಶ ವ್ರತದ ಬಗ್ಗೆ ಮಾತನಾಡೋದಕ್ಕೆ. ಅಲ್ಲಿವರೆಗೂ ಇಷ್ಟೊತ್ತಿನವರೆಗೂ ತಾವೆಲ್ಲರೂ ವೀಕ್ಷಿಸಿದಿರಿ, ಕೇಳಿದಿರಿ ಮತ್ತು ಡಾಕ್ಟರ್ ಉಷಾ ಬಸ್ತ್ಯಾರ್ ಅವರು ತಮ್ಮ ಬದುಕಿನ ಅಮೂಲ್ಯವಾದಂತಹ ಅನುಭವಗಳನ್ನ ಮತ್ತು ತಾವು ಎಕ್ಸ್ಪೆರಿಮೆಂಟ್ ಮಾಡಿದಂತಹ ಸಂಗತಿಗಳನ್ನ ನಮ್ಮ ಜೊತೆಗೆ ಹಂಚಿಕೊಂಡಿದ್ದಾರೆ. ಹಾಗಾಗಿ ಇವತ್ತು ಈ ಗಾಂಧಿ ಜಯಂತಿ ನಮ್ಮೆಲ್ಲರ ಪಾಲಿಗೂ ಬಹಳ ಸಾರ್ಥಕದ ದಿನ ಅಂತ ಭಾವಿಸ್ತಾ ಮತ್ತೊಮ್ಮೆ ತಮಗೆಲ್ಲರಿಗೂ ನಮಸ್ಕರಿಸ್ತೀನಿ. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ.